ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್. ಈ ಒಂದು ವಿಡಿಯೋದಲ್ಲಿ 2022-23ನೇ ಸಾಲಿನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ತೋರಿಸಲಾಗಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿದ್ಯಾರ್ಥಿಗಳೇ, ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ n-ನೇ ಪದ an is equal to 3n+1 ಆದಾಗ ಆ ಶ್ರೇಣಿಯ 4ನೇ ಪದವು ಅಂತ ಕೊಟ್ಟಿದ್ದಾರೆ. ಸೊ given that an is equal to 3n+1 ಆದಾಗ 4ನೇ ಪದ ಅಂದ್ರೆ n is equal to 4 ಆಗುತ್ತೆ. n ಜಾಗಕ್ಕೆ ನೀವು 4 ಹಾಕಬೇಕು. ಸೊ ಇವಾಗ a4 ಅಂದ್ರೆ 4ನೇ ಪದ ಬರ್ತದೆ. 3 ಇಂಟು n ಗೆ 4 ಹಾಕ್ರಿ ಪ್ಲಸ್ 1 4 3 12 ಪ್ಲಸ್ 1 is equal to 13 ಉತ್ತರ. ಸೊ ಅಲ್ಲಿಗೆ 13 ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆ ಅಂದ್ರೆ ಆಪ್ಷನ್ ಎ 1/5 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 7/2 ಸ್ಕ್ವೇರ್ ಇಂಟು 5 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ 5/2 ಇಂಟು 7 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ 1/2 ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಂತ್ಯಗೊಳ್ಳದ ಅಂತ ಕೇಳಿದ್ದಾರೆ. ಅಂತ್ಯಗೊಳ್ಳದ ಅಂತಂದಾಗ ನೋಡ್ರಿ, ಅಂತ್ಯಗೊಳ್ಳುವ ಮತ್ತು ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯಲ್ಲಿ ಹೇಗಿರ್ತದಪ್ಪ ಅಂತಂದ್ರೆ ಛೇದದಲ್ಲಿ 2 ಇಂಟು 5 ಬಿಟ್ಟು ಬೇರೆ ಸಂಖ್ಯೆ ಇರಬಾರ್ದು. ಛೇದದಲ್ಲಿ ಯಾವುದೇ ಸಂಖ್ಯೆ ಛೇದದಲ್ಲಿ ಇಲ್ಲಿ ಏನಾರು ಇರಲಿ ಉತ್ತರ ಇಲ್ಲಿ ಕೆಳಗಡೆ ಛೇದದಲ್ಲಿ 2 ಇಂಟು 5 2ರ ಘಾತ ಇರ್ಬೋದು 5ರ ಘಾತ ಇರ್ಬೋದು. ಆದ್ರೆ ಇವೆರಡನ್ನ ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಇದ್ರೂ ಅದು ಅಂತ್ಯಗೊಳ್ಳೋದು ಇಲ್ಲ, ಆವರ್ತಗೊಳ್ಳೋದು ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂತ್ಯಗೊಳ್ಳಲ್ಲ ಅಂತಂದಾಗ ನಾವು ಈಗ ಇಲ್ಲಿ ಛೇದದಲ್ಲಿ 2 ಮತ್ತೆ 5ನ್ನ ಬಿಟ್ಟು ಇರ್ತಕ್ಕಂತಹ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ನೋಡ್ರಿ, ಆಪ್ಷನ್ ಸಿ ನಲ್ಲಿದೆ. ಆಪ್ಷನ್ ಸಿ ನಲ್ಲಿ 5/2 ಇಂಟು 7 ಅಂತ ಇದೆ. ಇದು ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ದಶಮಾಂಶ ಅಂತ ಹೇಳಿ ಕರಿತೇವೆ. ಮೊದಲನೇ ಆಪ್ಷನ್ ಅಲ್ಲಿ 5 ಸ್ಕ್ವೇರ್ ಇದೆ, ಅದು ಸಹ ಅಂತ್ಯಗೊಳ್ತದೆ. ಎರಡನೇ ಆಪ್ಷನ್ ಅಲ್ಲಿ ಛೇದದಲ್ಲಿ 2 ಸ್ಕ್ವೇರ್ ಇಂಟು 5 ಇದೆ, ಅದು ಅಂತ್ಯಗೊಳ್ತದೆ. ಆಪ್ಷನ್ ಡಿ ನಲ್ಲಿ 1/2 ಕ್ಯೂಬ್ ಇದೆ, ಅದು ಸಹ ಅಂತ್ಯಗೊಳ್ತದೆ. ಅಂತ್ಯಗೊಳ್ಳದೆ ಇರತಕ್ಕಂತಹ ದಶಮಾಂಶ ಅಂತಂದ್ರೆ ಇದು ಸಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. ಮೂರನೇ ಲೆಕ್ಕವನ್ನು ನೋಡೋಣ. ಒಂದು ತರಗತಿಯಲ್ಲಿ ಗಂಡು ಮಕ್ಕಳ ಸಂಖ್ಯೆಯು x, ಹೆಣ್ಣು ಮಕ್ಕಳ ಸಂಖ್ಯೆ y ಗಿಂತ 5 ಹೆಚ್ಚಾಗಿದೆ ಅಂತ ಹೇಳಿದರೆ ಈ ಹೇಳಿಕೆಯ ರೇಖಾತ್ಮಕ ಸಮೀಕರಣ ರೂಪವು ಅಂತ ಕೊಟ್ಟಿದ್ದಾರೆ. ಸೊ ಗಂಡು ಮಕ್ಕಳ ಸಂಖ್ಯೆ ಅಂತಂದ್ರೆ x ಅಂತಕ್ಕಂಥದ್ದು, ಇದು y ಗಿಂತ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದ್ರೆ y ಗೆ ನಾವು 5ಅನ್ನ ಕೂಡಿಸ್ಬೇಕು. ಜಾಸ್ತಿ ಆಗಿದೆ ಅಂದಾಗ x is equal to y plus 5 ಅಂತ ಬರ್ತದೆ. ಆದ್ರೆ ಇಲ್ಲಿ x y ಅನ್ನ ಒಂದೇ ಕಡೆ ತಂದಿರೋದ್ರಿಂದ ಸೊ ನಾವೇನ್ ಮಾಡ್ಬೇಕು, ಈ y ಅನ್ನ ಈ ಕಡೆ ತಗೊಂಡ್ಬರ್ಬೇಕು. ಆವಾಗ ಇದನ್ನ ಸಮೀಕರಣ ರೂಪದಲ್ಲಿ ಬರೆದಾಗ x minus y is equal to 5 ಅಂತಕ್ಕಂಥದ್ದು ಸರಿಯಾದಂತಹ ಸಮೀಕರಣ ಆಗ್ತದೆ. ಸೊ ಇಲ್ಲಿ x minus y is equal to 5 ಅಂತ ಇರ್ತಕ್ಕಂಥದ್ದು ಆಪ್ಷನ್ ಎ ನಲ್ಲಿ ಇದೆ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋಣ. ಶೂನ್ಯತೆಗಳ ಮೊತ್ತ 4 ಮತ್ತು ಗುಣಲಬ್ಧ 5 ಆಗಿರುವ ವರ್ಗ ಬಹುಪದೋಕ್ತಿಯು ಅಂತ ಕೇಳಿದ್ದಾರೆ. ಸೊ ಶೂನ್ಯತೆಗಳ ಮೊತ್ತ ಅಂತಂದಾಗ m ಮತ್ತು n ಅಂತಕ್ಕಂಥವು ಶೂನ್ಯತೆಗಳಾಗಿದ್ರೆ ಅವುಗಳ ಮೊತ್ತ m+n ಅಂತಕ್ಕಂಥದ್ದು 4 ಆಗಿದೆ. ಸೊ ಶೂನ್ಯತೆಗಳ ಗುಣಲಬ್ಧ ಅಂತಂದ್ರೆ m ಇಂಟು n, mn is equal to 5 ಅಂತ ಆಗಿದೆ. ಈಗ ನಾವು ಬಹುಪದೋಕ್ತಿಯನ್ನ ಬರೀಬೇಕು. ಆ ಬಹುಪದೋಕ್ತಿ ಇರ್ತಕ್ಕಂಥ ಸೂತ್ರ p of x is equal to x² minus m+n ಇಂಟು x ಪ್ಲಸ್ mn. ಇಲ್ಲಿ ಶೂನ್ಯತೆಗಳ ಮೊತ್ತ ಬರುತ್ತೆ, ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಬರುತ್ತೆ. ಸೊ ಇವಾಗ ಇದನ್ನ ನಾವು ಬರೆದ್ರೆ p of x is equal to x² minus 4x ಪ್ಲಸ್ 5. ಸೊ ಇದು ಸರಿಯಾಗಿರ್ತಕ್ಕಂತಹ ಉತ್ತರ. x² minus 4x ಪ್ಲಸ್ 5 ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಯಾವುದರಲ್ಲಿ? ಆಪ್ಷನ್ ಡಿ ನಲ್ಲಿ ಇದೆ. ಸೊ ದೇರ್ಫೋರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಆಗಿದೆ. ಸೊ ಈಗ ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. 4, 3, 2, 1 4, 3 ಬಿಂದುವನ್ನು ಕೊಟ್ಟಿದ್ದಾರೆ ಮತ್ತೆ 2, 1
ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ. ಸೊ ಒಂದು ರೇಖಾಖಂಡ ಇರುತ್ತೆ. ಸೊ ಇಲ್ಲಿ ಎ ಬಿಂದು ಇದು 4,3 ಇರುತ್ತೆ. ಸೊ ಇಲ್ಲಿ ಬಿ ಬಿಂದು ಇದು 2,1. ಸೊ ಈ ಮಧ್ಯ ಬಿಂದು ಇದೆ. ಸೊ ಇಲ್ಲಿ ಇದರ ನಿರ್ದೇಶಾಂಕಗಳನ್ನು ನಾವು XY ಅಂತ ತಗೊಂತೀವಿ ಮಧ್ಯ ಬಿಂದು ಆಗದಾಗ. ಸೊ ಆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ P of XY is equal to ಇಲ್ಲಿ x1 plus x2 divided by 2 ಮತ್ತೆ ಇನ್ನೊಂದು y1 plus y2 divided by 2 ಈ ಸೂತ್ರವನ್ನು ಹಾಕಿ ಕಂಡುಹಿಡಿತೇವೆ. ಸೊ ಇಲ್ಲಿ ಇದು x1 y1 ಆಗಿರ್ತದೆ, ಇದು x2 y2 ಆಗಿರ್ತದೆ ಈ ಬಿಂದುಗಳು. ಸೊ therefore ಇಲ್ಲಿ x1 ಅಂತಂದ್ರೆ 4 ಪ್ಲಸ್ x2 ಅಂತಂದ್ರೆ 2, 4 ಪ್ಲಸ್ 2 ಡಿವೈಡೆಡ್ ಬೈ 2. ಇನ್ನೊಂದು y1 ಪ್ಲಸ್ y2 ಇದೆ. y1 ಅಂತಂದ್ರೆ 3 ಪ್ಲಸ್ y2 ಅಂತಂದ್ರೆ 1, 3 ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಈಗ 4 ಪ್ಲಸ್ 6, 6 ಡಿವೈಡೆಡ್ ಬೈ 2 ಆಯಿತು. 3 ಪ್ಲಸ್ 1 4 ಡಿವೈಡೆಡ್ ಬೈ 2 ಆಯಿತು. ಸೊ ಈಗ ಇದನ್ನು ಭಾಗಾಕಾರ ಮಾಡಿದ್ರೆ 2 1 2 3 2 1 2 2 ಆಗ್ತದೆ. ಸೊ ಅಲ್ಲಿಗೆ 3, 2 ಇದು P of XY ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಸೊ 3, 2 ಅಂತಕ್ಕಂಥದ್ದು ಮಧ್ಯ ಬಿಂದುವಿನ ನಿರ್ದೇಶಾಂಕ ಆಗಿದೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿ ಈ ಉತ್ತರ ಇದೆ. ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ಈಗ 6ನೇ ಲೆಕ್ಕವನ್ನು ನೋಡೋಣ. 2 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ DEF. ಸೊ 2 ತ್ರಿಭುಜಗಳಿದಾವೆ. ಒಂದು ತ್ರಿಭುಜ ಇದು ABC ಇದೆ, ಇನ್ನೊಂದು ತ್ರಿಭುಜ DEF ಇದೆ. DEF ಇವೆರಡು ತ್ರಿಭುಜಗಳಲ್ಲಿ. ಸೊ ಇಲ್ಲಿ ಅಳತೆಯನ್ನ ಕೊಟ್ಟಿದ್ದಾರೆ. AB ಅಂತಕ್ಕಂಥದ್ದು ಇದು 3 ಸೆಂಟಿಮೀಟರ್ ಇದೆ. ಸೊ ಇದು BC 4 ಸೆಂಟಿಮೀಟರ್ ಇದೆ. DE 4.5 ಸೆಂಟಿಮೀಟರ್ ಇದೆ. EF ಎಷ್ಟಿದೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು, ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಅಂತ ಕೊಟ್ಟಿದ್ದಾರೆ. ABC ಸಮರೂಪ ತ್ರಿಭುಜ DEF ಅಂತ ಕೊಟ್ಟಿರೋದ್ರಿಂದ ಸಮರೂಪಿಗಳಾದಾಗ ಬಾಹುಗಳ ಅನುರೂಪ ಬಾಹುಗಳ ಅನುಪಾತವನ್ನ ಸಮ ಅಂತ ಬರ್ಕೊಂತೀವಿ. ಇಲ್ಲಿ AB ಮತ್ತು DE ಅಂತಕ್ಕಂಥದ್ದು ಅನುರೂಪ ಬಾಹು, AB ಡಿವೈಡೆಡ್ ಬೈ DE ಇದು ಮತ್ತೆ ಇದು ಅನುರೂಪ ಬಾಹುಗಳಾಗಿರ್ತವೆ. ಇಸ್ ಈಕ್ವಲ್ ಟು BC ಮತ್ತೆ EF ಕೂಡ ಅನುರೂಪ ಬಾಹುಗಳು, BC ಡಿವೈಡೆಡ್ ಬೈ EF ಅನುರೂಪ ಬಾಹುಗಳು. ಇನ್ನೊಂದು ಜೊತೆ AC ಬೈ DF ಬರುತ್ತೆ, ಅದರ ಅವಶ್ಯಕತೆ ಇಲ್ಲ, ನಾವು ಕಂಡುಹಿಡಿಬೇಕಾದ್ರೆ EF ಇಷ್ಟೇ ಬರ್ಕೋಬೇಕು. AB ಅಂತಂದ್ರೆ ಇಲ್ಲಿ 3, DE ಅಂತಂದ್ರೆ 4.5 ಇಸ್ ಈಕ್ವಲ್ ಟು BC ಅಂದ್ರೆ 4 ಡಿವೈಡೆಡ್ ಬೈ EF ಅನ್ನು ನಾವು ಕಂಡುಹಿಡಿಬೇಕು. ಸೊ ಈಗ ಇದನ್ನ ಇಲ್ಲಿ 3 ಮತ್ತೆ 4.5 ಭಾಗ ಆಗ್ತದೆ. ಸೊ 3 1 3 ಇದನ್ನ 3 1 3 3 5 15 1.5 ಸಲ ಭಾಗ ಆಗ್ತದೆ. EF ಬೇಕು ಅಂತಂದ್ರೆ ಈಗ ನಾವು ಓರೆ ಗುಣಾಕಾರ ಮಾಡ್ಕೋಬೇಕು. ಇದರ ಅಂಶ ಇದರ ಛೇದವನ್ನ ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು. EF ಇಂಟು 1 ಅಂತಂದ್ರೆ EF ಆಗುತ್ತೆ. ಇಸ್ ಈಕ್ವಲ್ ಟು 4 ಇಂಟು 1.5 ಇವೆರಡನ್ನು ಗುಣಿಸ್ಕೋಬೇಕು. 14 60 ಅಲ್ಲಿಗೆ 6.0 ಆಗ್ತದೆ. ಸೊ ಅಲ್ಲಿಗೆ EF ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಹಾಗಾಗಿ 6 ಸೆಂಟಿಮೀಟರ್ ಇರೋದು ಆಪ್ಷನ್ ಬಿ ನಲ್ಲಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಈಗ 7ನೇ ಪ್ರಶ್ನೆಯನ್ನು ನೋಡೋಣ. ಚಿತ್ರದಲ್ಲಿ O ಕೇಂದ್ರವಾಗುಳ್ಳ ವೃತ್ತಕ್ಕೆ BP ಮತ್ತು BQಗಳು ಸ್ಪರ್ಶಕಗಳಾಗಿವೆ. ನೋಡ್ರಿ ಇಲ್ಲೊಂದು ವೃತ್ತವನ್ನ ಕೊಟ್ಟಿದ್ದಾರೆ. ಸೊ ಈ ವೃತ್ತ ಏನಿದೆಯಲ್ಲ ಇದಕ್ಕೆ PB ಮತ್ತೆ BQ ಇದು ಸಹ ಮತ್ತೆ ಇವೆರಡು ಸಹ ಸ್ಪರ್ಶಕಗಳು. ಇಲ್ಲಿ B ಕೊಟ್ಟಿದ್ದಾರೆ, ಇದು P, ಇಲ್ಲಿ Q ಅಂತಕ್ಕಂಥದ್ದು ಎರಡು ಸ್ಪರ್ಶಕಗಳಾಗಿದ್ದಾವೆ. ಕೇಂದ್ರ ಬಿಂದು O ಇದೆ. ಸೊ ಓಗೆ ಎಳೆದಿರ್ತಕ್ಕಂತಹ ತ್ರಿಜ್ಯಗಳು ಇದು ಮತ್ತೆ ಇದು ಸಹ ಎರಡು ತ್ರಿಜ್ಯಗಳನ್ನ ಇಲ್ಲಿ ಎಳೆದಿದ್ದಾರೆ. ಸೊ ಇಲ್ಲಿ ಒಂದು PQ ಅನ್ನ ಜಾಯಿನ್ ಮಾಡಿದ್ದಾರೆ. ಈಗ ಇದರೊಳಗಡೆ ಇರ್ತಕ್ಕಂತಹ ಕೋನ ಏನಿದೆಯಲ್ಲ ಇದನ್ನ 20 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು 20 ಡಿಗ್ರಿ ಇದೆ. ಹಾಗಾದ್ರೆ ನಾವೀಗ ಕಂಡುಹಿಡಿಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ PBQ ನ ಅಳತೆ. ಈ PBQ ನ ಅಳತೆ ಎಷ್ಟು, ಇದು ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ ನಮಗೆ ಆಕ್ಚುಲಿ POQ ಮತ್ತೆ PBQ ಇವೆರಡರ ಮೊತ್ತ 180 ಡಿಗ್ರಿಗೆ ಸಮ. POQ ಈ ಕೋನ ಮತ್ತು ಈ ಕೋನದ ಅಳತೆ ಎರಡರ ಮೊತ್ತ 180 ಡಿಗ್ರಿಗೆ ಸಮ ಆಗಿರುತ್ತೆ. ಆಕ್ಚುಲಿ ಇಲ್ಲಿ POQ ಅನ್ನೋದು ಒಂದು ತ್ರಿಭುಜ ಆಗಿರೋದ್ರಿಂದ ಸೊ ಈಗ ಈ ಕೋನ ಮತ್ತು ಈ ಕೋನದ ಮೊತ್ತ ಏನಿರ್ತದಲ್ಲ ಮತ್ತೆ ಇದ್ರ ಜೊತೆ ಕೂಡಿಸಿದ್ರು 180 ಬರುತ್ತೆ. ಹಾಗಾಗಿ ಇವೆರಡರ ಮೊತ್ತ ಇದಕ್ಕೆ ಸಮನಾಗಿರ್ತದೆ. ಕೋನ P ಮತ್ತೆ ಕೋನ Q ಎರಡನ್ನು ಕೂಡಿಸಿದ್ರೆ ಅದು PBQಗೂ ಸಹ ಸಮ ಇರ್ತದೆ. ಹಾಗಾಗಿ ಇಲ್ಲಿ PQ ಅಂತಕ್ಕಂಥದ್ದು ಒಂದು
ತ್ರಿಜ್ಯ, ಓ ಕ್ಯೂ ಅನ್ನೋದು ಸಹ ತ್ರಿಜ್ಯ. ಹಾಗಾಗಿ ಪಿ ಓ ಕ್ಯೂ ಏನಿದೆಯಲ್ಲ ಇದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಪಿ ಓ ಕ್ಯೂ ಅಂತಕ್ಕಂಥದ್ದು ಒಂದು ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ಕೋನ ಪಿ 20 ಡಿಗ್ರಿ ಆದ್ಮೇಲೆ ಕೋನ ಕ್ಯೂನು ಕೂಡ ಎಷ್ಟಾಗುತ್ತೆ? 20 ಡಿಗ್ರಿ ಆಗ್ತದೆ. ಹಾಗಾಗಿ ಈ ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಆಗುತ್ತೆ. ಇದು 20 ಇದು 20 ಅಂತಂದಾಗ 180ರಲ್ಲಿ ನಾವು 40ನ್ನ ಕಳೆದ್ರೆ ನಮಗೆ ಎಷ್ಟು ಬರ್ತದೆ? 140 ಡಿಗ್ರಿ ಬರ್ತದೆ. ಈ ಓ ಕೋನ 140 ಡಿಗ್ರಿ ಬಂತು. ಹಾಗಾದ್ರೆ ಕೋನ ಓ ಅಂತಕ್ಕಂಥದ್ದು 140 ಬಂತು. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಇದು ಕೋನ ಪಿ ಬಿ ಕ್ಯೂ ಎಷ್ಟಾಗ್ತದಪ್ಪ ಅಂತಂದ್ರೆ ಕೋನ ಪಿ ಬಿ ಕ್ಯೂ ಇಸ್ ಈಕ್ವಲ್ ಟು 40 ಡಿಗ್ರಿ ಆಗ್ತದೆ. ಯಾಕೆಂದ್ರೆ ಮತ್ತೆ 180ರಲ್ಲಿ ನಾವು 140ನ್ನ ಕಳಿಬೇಕು. ಸೊ ದಟ್ ಈಸ್ ಈಕ್ವಲ್ ಟು 40 ಡಿಗ್ರಿ. ಈ 40 ಡಿಗ್ರಿ ಅನ್ನೋದು ಇಲ್ಲಿ ಕೋನ ಪಿ ಮತ್ತೆ ಕೋನ ಕ್ಯೂ ಇವೆರಡನ್ನು ಕೂಡಿಸಿದ್ರು 40 ಬರುತ್ತೆ. ಅದಕ್ಕೆ ಇದು ಸಹ ಸಮ ಆಗಿರ್ತದೆ. ಆ ರೀತಿನೂ ಕಂಡುಹಿಡಿಯಬಹುದು. ಇದನ್ನ ಬಿಟ್ಬಿಟ್ಟು ಪಿ ಮತ್ತೆ ಕ್ಯೂ ಇವೆರಡನ್ನು ಕೂಡಿಸಿದ್ರೆ ಅದು ಪಿ ಬಿ ಕ್ಯೂಗೆ ಸಮ ಇರ್ತದೆ. ಅಲ್ಲಿಗೆ ಅದರ ಅಳತೆ 40 ಡಿಗ್ರಿ ಬಂತು. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸೊ ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋಣ. ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಘನಾಕೃತಿ ಯಾವ್ದು ಕೊಟ್ಟಿದ್ದಾರೆ? ಶಂಕು ಕೊಟ್ಟಿದ್ದಾರೆ. ಸೊ ಒಂದು ಶಂಕು, ವೃತ್ತಪಾದ ಶಂಕುವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ತ್ರಿಜ್ಯ r ಇದೆ, ಎತ್ತರ h ಇದೆ, ಸ್ಲ್ಯಾಂಟ್ ಇಲ್ಲಿ ಓರೆ ಎತ್ತರ l ಇದೆ, ಇದು r ಇದೆ. ಸೊ ಇದಕ್ಕೆ ನಾವು ಸೂತ್ರ ನಿಮಗೆ ಆಲ್ರೆಡಿ ಗೊತ್ತೇ ಇರ್ತದೆ. ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂತಕ್ಕಂಥದ್ದು ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಸೊ ಇಲ್ಲಿರ್ತಕ್ಕಂಥದ್ದು ಆಪ್ಷನ್ ಸಿ. ಇಲ್ಲಿ ಎ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಆಪ್ಷನ್ ಸಿ ಅಂತಕ್ಕಂಥದ್ರಲ್ಲಿ ಈ ಉತ್ತರ ಇದೆ. ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸೊ ಈಗ 2ನೇ ಮೇಲಿನಲ್ಲಿ 1 ಅಂಕದ ಸರಳ ಉತ್ತರ ಪ್ರಶ್ನೆಗಳನ್ನು ನೋಡೋಣ. 9ನೇ ಪ್ರಶ್ನೆ 7 ಮತ್ತು 11ರ ಮಾಸವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ 7 ಮತ್ತು 11ನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮಾಸ ಕಂಡುಹಿಡಿಯಬೇಕು ಅಂತಂದ್ರೆ ನಾವು ಅಪವರ್ತನ ಕ್ರಮದಲ್ಲಿ ಭಾಗಾಕಾರ ಮಾಡ್ತೀವಿ. 7 ಮತ್ತು 1 11 ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಸೊ 7 11 ಯಾವುದು ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. ಯಾವುದರಿಂದ ಭಾಗ ಆಗಲಿಲ್ಲ ಅಂದ್ರೆ 1ರಿಂದ ಅಂತೂ ಭಾಗ ಆಗ್ತದೆ. ಹಾಗಾಗಿ ಮಾಸ ಇದು 7 ಮತ್ತು 11ರ ಮಾಸ ಎಷ್ಟಾಗ್ತದಪ್ಪ ಅಂದ್ರೆ 1. ಇದಕ್ಕೆ ಸಾಮಾನ್ಯ ಅಪವರ್ತನ 1 ಇರೋದ್ರಿಂದ 1 ಉತ್ತರ ಆಗಿದೆ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. 2 ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ನೋಡ್ರಿ, ರೇಖಾತ್ಮಕ ಸಮೀಕರಣಗಳಲ್ಲಿ ನಾವು ಪರಸ್ಪರ ಐಕ್ಯಗೊಂಡಾಗ ಅಂತ ನಾವು ತೆಗೆದುಕೊಂಡ್ರೆ, ಐಕ್ಯವಾದಾಗ ಒಂದು ರೇಖೆಯ ಮೇಲೇನೆ ಇನ್ನೊಂದು ರೇಖೆಯನ್ನು ಕುತ್ಕೊಂಡ್ಬಿಡ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಬಿಂದುವಿನಲ್ಲಿಯೂ ಸಹ ಎಲ್ಲ ಉತ್ತರಗಳು ಸಹ ಅದಕ್ಕೆ ಸರಿ ಹೊಂದ್ತವೆ. ಹಾಗಾಗಿ ಇಲ್ಲಿ ಎಷ್ಟು ಉತ್ತರಗಳಿರ್ತಾವಪ್ಪ ಅಂತಂದ್ರೆ ಎಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅನಂತ ಪರಿಹಾರವನ್ನ ಹೊಂದಿರ್ತವೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2x³ ಮೈನಸ್ 5x⁴ ಪ್ಲಸ್ 6. ಸೊ ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2x³ ಮೈನಸ್ 5x⁴ ಪ್ಲಸ್ 6. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೀರಿ ಅಂತ ಕೇಳಿದರೆ. ನೋಡ್ರಿ, ಮಹತ್ತಮ ಘಾತ ಅಂದ್ರೆ ಎಕ್ಸ್ ನ ಅತಿ ದೊಡ್ಡ ಘಾತ ಯಾವ್ದಿರ್ತದೆ ಅದು ಬರೀಬೇಕು. ಕೆಲವು ಸಲ ನೀವೇನ್ ಮಾಡ್ತೀರಿ, ಫಸ್ಟ್ನೇದೈತೆ 2 ಅಂತ ಹೇಳಿ ಬರೀಲಿ ಅಂತ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಇದನ್ನ. ಇಲ್ಲಿ ಎಕ್ಸ್ ನ ಘಾತ 2 ಐತೆ, ಇಲ್ಲಿ 3 ಐತೆ, 4 ಐತೆ, ಇಲ್ಲಿ ಏನು ಇರೋಲ್ಲ, ಎಕ್ಸ್ ಇರೋದೇ ಇಲ್ಲ. ಹಾಗಾಗಿ ಇಲ್ಲಿ ಎಕ್ಸ್ ನ ಘಾತ 4 ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಮಹತ್ತಮ ಘಾತ ಅಂತಕ್ಕಂಥದ್ದನ್ನ, ಮಹತ್ತಮ ಘಾತವನ್ನು ನಾವು ಅಥವಾ ಅದನ್ನ ಡಿಗ್ರಿ ಅಂತಲೂ ಸಹ ಕರೀತೇವೆ. ಸೊ ಮಹತ್ತಮ ಘಾತ ಎಷ್ಟಾಗಿದೆಯಪ್ಪ ಅಂದ್ರೆ 4. ಎಕ್ಸ್ ನ ಮಹತ್ತಮ ಘಾತ 4 ಆಗಿದೆ. 1 ಅಂಕ ಕೊಟ್ಟಿರೋದ್ರಿಂದ ಈ ತರ ಬರೀಬೇಕು ನೀವು. ಮಹತ್ತಮ ಘಾತ ಇಸ್ ಈಕ್ವಲ್ ಟು 4 ಅಂತ ಬರೀ 4 ಅಂತ ಬರೀಬೇಡಿ. ಸೊ ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡೋಣ. x² ಮೈನಸ್ 2x ಮೈನಸ್ 3.
ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಶೋಧಕ ಅಂದ್ರೆ ನಿಮಗೆ ಗೊತ್ತು, ಡೆಲ್ಟಾ ಈ ತರ ಇದನ್ನ ಶೋಧಕ ಅಂತ ಕರಿತೀವಿ. ಇದರ ಬೆಲೆಯನ್ನ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಕರಿತೇವೆ. ಸೊ ಈಗ ನಾವು ಇಲ್ಲಿ ಎ ಬಿ ಸಿ ಬೆಲೆ ಬೇಕು ನಮಗೆ. ಸೊ ಇಲ್ಲಿ ಎ ಬಿ ಸಿ ಬೆಲೆ ಅಂತಂದ್ರೆ ಇದನ್ನ ನಾವು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಈ ಸಮೀಕರಣಕ್ಕೆ ಇದನ್ನ ಹೋಲಿಕೆ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಜೊತೆಗಿರದೆ ಎ ಬೆಲೆ, ಎಕ್ಸ್ ಸ್ಕ್ವೇರ್ ಜೊತೆಗೆ ಇಲ್ಲಿ ಏನು ಇಲ್ಲ, ಹಾಗಾಗಿ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ಇಲ್ಲಿ ಎಕ್ಸ್ ಜೊತೆಗೆ ಏನಿರುತ್ತೋ ಅದು ಬಿ ಬೆಲೆ, ಎಕ್ಸ್ ಜೊತೆಗೆ ಇಲ್ಲಿ 2 ಇದೆ, ಜೊತೆಗೆ ಮೈನಸ್ ಇರೋದ್ರಿಂದ ಬಿ ಬೆಲೆ -2 ಆಗುತ್ತೆ. ಸಿ ಜಾಗದಲ್ಲಿ 3 ಇದೆ, ಹಾಗಾಗಿ ಸಿ ಬೆಲೆ -3 ಆಗುತ್ತೆ. ಇವು ಮೂರನ್ನು ಸಹ ಇಲ್ಲಿ ಹಾಕ್ಬೇಕು. ಬಿ ಸ್ಕ್ವಯರ್ ಅಂತಂದ್ರೆ -2 ಇದೆ, -2 ಹೋಲ್ ಸ್ಕ್ವಯರ್ ಆಗುತ್ತೆ, -4. ಎ ಅಂದ್ರೆ ಇಲ್ಲಿ ಏನ ಬೆಲೆ 1 ಇದೆ, ಹಾಗಾಗಿ 1 ಇಂಟು 1, ಇಲ್ಲಿ ನಡುವೆ ಏನು ಇಲ್ಲ ಅಂದ್ರೆ ಇಂಟು ಇರುತ್ತೆ ಅಂತ ಅರ್ಥ, ಬ್ರಾಕೆಟ್ ಒಳಗೆ ಹಾಕ್ಬೇಕು. ಅದಕ್ಕೇನೆ ಸಿ ಅಂತಂದ್ರೆ -3, ಅದನ್ನು ಸಹ ಬ್ರಾಕೆಟ್ ಒಳಗೆ ಹಾಕ್ಬೇಕು. ಈಗ ಇದನ್ನ ಸ್ಕ್ವಯರ್ ಮಾಡಬೇಕು, ಇವು ಮೂರನ್ನು ಗುಣಿಸ್ಬೇಕು. -2 ಹೋಲ್ ಸ್ಕ್ವಯರ್ ಅಂತಂದ್ರೆ -2 ಇಂಟು -2 ಅಂತ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 4, ಇದು +4 ಆಗುತ್ತೆ. ಇಲ್ಲೂ ಸಹ ಮೈನಸ್, ಇಲ್ಲೊಂದಿದೆ ಮೈನಸ್, ಚಿಹ್ನೆಯನ್ನ ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 1 4, 4 3 12, 12 4 16 ಬಂತು. ಸೊ ಇದು ಶೋಧಕದ ಬೆಲೆ. ಶೋಧಕದ ಬೆಲೆ ಇಲ್ಲಿ 16 ಅಂತಕ್ಕಂಥದ್ದು ಶೋಧಕದ ಬೆಲೆ ಆಗಿದೆ. ಈಗ 13ನೇ ಪ್ರಶ್ನೆಯನ್ನು ನೋಡೋಣ. ಪಾದದ ತ್ರಿಜ್ಯಗಳು R1 ಮತ್ತು R2 ಹಾಗೂ ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಭಿನ್ನಕದ ಘನಫಲದ ಸೂತ್ರ ಕೇಳಿದ್ದಾರೆ. ಸೊ ಹಾಗಾಗಿ ಭಿನ್ನಕದ ಘನಫಲದ ಸೂತ್ರ ವಿ, ಘನಫಲ ಅಂತಂದ್ರೆ ವಿ ಬರ್ತದೆ. ವಿ ಇಸ್ ಈಕ್ವಲ್ ಟು ಪೈ ಇಂಟು 1/3 h ಮತ್ತೆ ಪೈ ಇಂಟು R1 ಸ್ಕ್ವಯರ್ ಪ್ಲಸ್ R2 ಸ್ಕ್ವಯರ್ ಪ್ಲಸ್ R1 ಇಂಟು R2. ಸೊ ಇದು ವಿ, ಇದು ಭಿನ್ನಕದ ಘನಫಲವನ್ನು ಕಂಡುಹಿಡಿತಕ್ಕಂತಹ ಸೂತ್ರ ಆಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡೋಣ. ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನೀಯತೆಯು 0.75 ಆದರೆ ಅದೇ ದಿನದಂದು ಮಳೆ ಬರದಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮಳೆ ಬರುವ ಮತ್ತು ಮಳೆ ಬರದಿರುವ ಸಂಭವನೀಯತೆ ಅಂತಂದ್ರೆ, ಸೊ ನಾವಿಲ್ಲಿ ಒಂದನ್ನ ಬರುವ ಸಂಭವನೀಯತೆನ P(E) ಅಂತ ತಗೊಂತೀವಿ, ಇನ್ನೊಂದನ್ನ P(E' ಅಂತ ತಗೊಂತೀವಿ. ಸೊ ಇವೆರಡರ ಮೊತ್ತ ಯಾವಾಗಲೂ ಸಹ 1ಕ್ಕೆ ಸಮನಾಗಿರ್ತದೆ. ಸೊ ಮಳೆ ಬರುವ ಸಂಭವನೀಯತೆಯನ್ನು ಅವರು 0.75 ಅಂತ ಕೊಟ್ಟಿದ್ದಾರೆ. ಬರದಿರುವ ಸಂಭವನೀಯತೆ ಅಂದ್ರೆ P(E) ಆಗಿರುತ್ತೆ. ಸೊ ಇಸ್ ಈಕ್ವಲ್ ಟು ಇದು 1, ಈ 0.75 ಆ ಕಡೆ ಕಳಿಸ್ಬೇಕು. P(E) ಇಸ್ ಈಕ್ವಲ್ ಟು 1 ಮೈನಸ್ 0.75 ಕಳಿಬೇಕು. 1ರಲ್ಲಿ 0.75 ಹೆಂಗ್ ಕಳಿಯೋದಪ್ಪ ಅಂತಂದ್ರೆ ಬಿಂದುವಿನ ಕೆಳಗೆ ಬಿಂದು ಬರಬೇಕು. 1 ಅಂದ್ರೆ ಅರ್ಥ ಪಾಯಿಂಟ್ ಇಟ್ಟು ಅದರ ಮುಂದೆ ಪಾಯಿಂಟ್ ಇರುತ್ತೆ ಅಂತ ಅರ್ಥ. ಕಳೆದ್ರೆ 10ರಲ್ಲಿ 5 ಕಳೆದ್ರೆ 5, ಇಲ್ಲಿ ದಶಕ ತಗೊಂಡಿರ್ತೀವಿ ಈ ಕಡೆಯಿಂದ. 9ರಲ್ಲಿ 7 ಕಳೆದ್ರೆ 2, 0.25. ಹಾಗಾದ್ರೆ ಮಳೆ ಬರದಿರುವ ಸಂಭವನೀಯತೆ ಎಷ್ಟಿದೆಯಪ್ಪ ಅಂದ್ರೆ, ಇಲ್ಲಿ ಮಳೆ ಬರದಿರುವ ಸಂಭವನೀಯತೆ, ಮಳೆ ಬರದಿರುವ ಸಂಭವನೀಯತೆ ಇಲ್ಲಿ ನಮಗೆ 0.25 ಅಂತಕ್ಕಂಥದ್ದು ಮಳೆ ಬರದಿರುವ ಸಂಭವನೀಯತೆ ಆಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ 64:121 ಆಗಿದೆ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ 64:121 ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಕಂಡುಹಿಡಿಯಬೇಕು. ಇದು ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಆಧಾರದ ಮೇಲೆ ಬರ್ತಕ್ಕಂಥದ್ದು. ಸೊ ಏನ್ ಬರಿತೀವಿ, ವಿಸ್ತೀರ್ಣ ಆಫ್ ತ್ರಿಭುಜ ಯಾವುದೋ ಒಂದು ABC ಅಂತ ತಗೊಂಡಿದ್ದೀನಿ, ಡಿವೈಡೆಡ್ ಬೈ ವಿಸ್ತೀರ್ಣ ಆಫ್ ತ್ರಿಭುಜ DEF ಅಂತ ಇಲ್ಲಿ ತಗೊಂಡು ಅಂತಂದ್ರೆ, ಸೊ ಇವೆರಡರ ವಿಸ್ತೀರ್ಣಗಳ ಅನುಪಾತ ಇವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮನಾಗಿರ್ತದೆ. BC ಸ್ಕ್ವಯರ್ ಡಿವೈಡೆಡ್ ಬೈ EF ಸ್ಕ್ವಯರ್ಗೆ ಸಮ ಆಗಿರ್ತದೆ. ಈಗ ನಾವು ಏನನ್ನ ಕಂಡುಹಿಡಿಯಬೇಕಪ್ಪ ಅಂದ್ರೆ ಆ ಬಾಹುಗಳ ಅನುಪಾತವನ್ನ, ಇವುಗಳ ಅನುಪಾತವನ್ನ ಕಂಡುಹಿಡಿಯಬೇಕು. ಸೊ ಇದನ್ನ ನಾವು ಇನ್ನೂ ಒಂದು ರೀತಿಯಲ್ಲೂ ಬರೀಬಹುದು, BC ಡಿವೈಡೆಡ್ ಬೈ EF ಹೋಲ್ ಸ್ಕ್ವಯರ್ ಅಂತ ಕೂಡ ಇದನ್ನ ಬರಿತೀವಿ.
ಸೊ ಈಗ ನೋಡ್ರಿ ತ್ರಿಭುಜ ABC ಯ ವಿಸ್ತೀರ್ಣ 64 ಅಂತ ತಗೊಂಡ್ರೆ DEF 121 ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 64 ಡಿವೈಡೆಡ್ ಬೈ 121 ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಹೋಲ್ ಸ್ಕ್ವಯರ್ ಆಗುತ್ತೆ. ನಮಗೆ ಈ BC ಬೈ EF ನ ಅನುಪಾತ ಬೇಕು. ಅದಕ್ಕೋಸ್ಕರ ಏನ್ ಮಾಡಬೇಕು, ಎರಡು ಕಡೆ ವರ್ಗಮೂಲ ತಗೋಬೇಕು. ಸೊ ಇದಕ್ಕೂ ಸಹ ಸ್ಕ್ವೇರ್ ರೂಟ್ ಹಾಕೋಣ, ಇದಕ್ಕೂ ಸಹ ಸ್ಕ್ವೇರ್ ರೂಟ್ ಹಾಕೋಣ. ಎರಡು ಕಡೆ ವರ್ಗಮೂಲ ತಗೊಂಡ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಜೊತೆಗೆ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 64ರ ವರ್ಗಮೂಲ ಎರಡಕ್ಕೂ ವರ್ಗಮೂಲ ಬರೀಬೇಕು. ಇದು 64ರ ವರ್ಗಮೂಲ 8, 121ರ ವರ್ಗಮೂಲ 11. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ BC ಡಿವೈಡೆಡ್ ಬೈ EF ಬಂತು. ಹಾಗಾದ್ರೆ ಆ ಬಾಹುಗಳ ಅನುಪಾತ 8:11 ಅಂತಕ್ಕಂಥದ್ದು ಬಾಹುಗಳ ಅನುಪಾತ ಆಗಿದೆ. ಸೊ ಇಲ್ಲಿ ಬರೀಬೇಕು ನೀವು ಬಾಹುಗಳ ಅನುಪಾತ, ಅಲ್ಲಿ ಅನುರೂಪ ಬಾಹುಗಳಿದಾವೆ, ಆ ಬಾಹುಗಳ ಅನುಪಾತ 8:11 ಆಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡೋಣ. ಮೂಲ ಬಿಂದು ಮತ್ತು 3, 4 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮೂಲ ಬಿಂದು ಮತ್ತು 3, 4 ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಆಕ್ಚುಲಿ ಮೂಲ ಬಿಂದು ಅಂತಂದ್ರೆ 0, 0. ಸೊ ಹಾಗಾಗಿ ಈ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ಅಂತಂದಾಗ ಈ ದೂರ ಸೂತ್ರ ಬದಲಾವಣೆ ಆಗ್ತದೆ. D = x² + y² ಅಷ್ಟೇ ಆಗ್ತದೆ. ಸೊ ಇಲ್ಲಿ ಇದು x ನ ಬೆಲೆ, ಇದು y ನ ಬೆಲೆ ಆಗ್ತದೆ. ಸೊ therefore x² + y² ಅಂತಂದ್ರೆ ಇದು 3² ಪ್ಲಸ್ ಇದು 4² ಆಗ್ತದೆ. ಸೊ 3² ಅಂತಂದಾಗ 9, 4² ಅಂತಂದ್ರೆ 16 ಬರ್ತದೆ. ಎರಡನ್ನು ಕೂಡಿಸಿದ್ರೆ 25. ಸ್ಕ್ವೇರ್ ರೂಟ್ ಆಫ್ 25ರ ಬೆಲೆ 5. ಸೊ D = ಇಲ್ಲಿ 5. ಅವುಗಳ ನಡುವಿನ ದೂರವನ್ನ ಕೇಳಿದರೆ ದೂರ D = 5 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸೊ ಈಗ 3ನೇ ಮೇನ್ ನೋಡೋಣ. 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. 2x + y = 7 ಅಂತಕ್ಕಂಥದ್ದು ಒಂದು ಸಮೀಕರಣ. ಇನ್ನೊಂದು x - y = 2 ಅಂತಕ್ಕಂಥದ್ದು. ಸೊ ಈಗ ಈ ಎರಡು ಸಮೀಕರಣಗಳನ್ನ ಬಿಡಿಸ್ಬೇಕು. ಈ ಸಮೀಕರಣಗಳನ್ನ ಬಿಡಿಸ್ಬೇಕು ಅಂತಂದ್ರೆ ನಾವು ವರ್ಜಿಸುವ ವಿಧಾನವನ್ನ ಇಲ್ಲಿ ಉಪಯೋಗಿಸೋಣ. ವರ್ಜಿಸುವ ವಿಧಾನ ಅಂತಂದಾಗ ಇಲ್ಲಿ ಕೂಡಿಸ್ಬೇಕು ಅಥವಾ ಕಳಿಬೇಕು. ಇಲ್ಲಿ ಇದರಲ್ಲಿ ಪ್ಲಸ್, ಇದರಲ್ಲಿ ಮೈನಸ್ ಇದೆ ಅಂತಂದಾಗ ನಾವು ಕೂಡಿಸಿದ್ರೆ ಸಾಕು, ನಮಗೆ ಸಿಗೋ y ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಇಲ್ಲಿ ಸಮೀಕರಣವನ್ನು ಕೂಡಿಸಿದಾಗ ಇಲ್ಲಿ ಯಾವುದು ಚಿಹ್ನೆ ಚೇಂಜ್ ಆಗಲ್ಲ. ಕೂಡಿಸಿದಾಗ, ಕಳೆದಾಗ ಮಾತ್ರ ಇವೆಲ್ಲ ಚಿಹ್ನೆ ಚೇಂಜ್ ಆಗ್ತಿದ್ವು. ಕೂಡಿಸೋದ್ರಿಂದ ಯಾವುದು ಚಿಹ್ನೆ ಚೇಂಜ್ ಆಗಲ್ಲ. y ಮತ್ತೆ y ಎರಡು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಮೈನಸ್ ಇರೋದ್ರಿಂದ. 2x ಪ್ಲಸ್ ಇದೆ, x ಪ್ಲಸ್ ಇದೆ, ಕೂಡಿಸ್ಬೇಕು. ಕೂಡಿಸಿದ್ರೆ ಇದು 3x ಆಯ್ತು. = ಇದಕ್ಕೂ ಸಹ ಎರಡಕ್ಕೂ ಪ್ಲಸ್ ಇರೋದ್ರಿಂದ 7, 2 9 ಆಯ್ತು. x = 9. ಈ 3ನ್ನ ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದ್ರೆ ಛೇದಕ್ಕೆ ಹೋಗುತ್ತೆ. 3 1 3 3 ಹಾಗಾಗಿ x = 3. ಇದು x ನ ಬೆಲೆ ಬಂತು. ಈಗ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ ನಾವು ಇವೆರಡರಲ್ಲಿ ಒಂದು ಸಮೀಕರಣ ತಗೋಬೇಕು. ಈ ಮೈನಸ್ ಇರೋದನ್ನ ತಗೊಳಕ್ ಹೋಗ್ಬೇಡ್ರಿ, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ಪ್ಲಸ್ ಇರೋದನ್ನೇ ತಗೊಂಡ್ರೆ 2x + y = 7. ಇಲ್ಲಿ x ನ ಬೆಲೆಯನ್ನು ಇದಕ್ಕೆ ಹಾಕ್ರಿ. 2 × x ನ ಬೆಲೆ 3 ಇದೆ, ಪ್ಲಸ್ y = 7. 2 3 ಗುಣಿಸ್ಬೇಕು. 2 3 6 + y = 7 ಆಗ್ತದೆ. ಈ 6ನ ಈಕ್ವಲ್ಸ್ ಇಂದ ಆ ಕಡೆ ಕಳಿಸ್ರಿ, y ಹಾಗೆ ಇರುತ್ತೆ. 7 - 6 y = 1. ಸೊ ಈಗ ಇದು y ನ ಬೆಲೆ, ಇದು x ನ ಬೆಲೆ. ಇದು ಸಮೀಕರಣವನ್ನ ಬಿಡಿ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡೋಣ. 7, 11, 15 ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಕಂಡುಹಿಡಿಯಿರಿ. 30ನೇ ಪದವನ್ನು ಕಂಡುಹಿಡಿಯಿರಿ. ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸೂತ್ರಕ್ಕೆ ಹಾಕೋಬೇಕು. ಸೂತ್ರಕ್ಕೆ ಹಾಕೋದಕ್ಕೂ ಮುಂಚೆ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಇಲ್ಲಿ ಮೊದಲನೇ ಪದವನ್ನು ನಾವು 7 ಅಂತ ತಗೊಂತೀವಿ. D ಅಂತಂದ್ರೆ ಇದರಲ್ಲಿ ಇದನ್ನ ಕಳಿಬೇಕು. 11 - 7. ಸೊ D = ಎಷ್ಟಾಯ್ತು? 4 ಆಯ್ತು. 30ನೇ ಪದ ಅಂದಾಗ n ನ ಬೆಲೆ 30 ಆಗ್ತದೆ. ಸೊ ಈಗ ಸೂತ್ರ an = a + n - 1 × D. ಇದು ಸೂತ್ರ ಆಗಿರ್ತಕ್ಕಂಥದ್ದು. ಇಲ್ಲಿ n ಅಂದ್ರೆ 30 ಇದೆ, ಹಾಗಾಗಿ a 30ನೇ ಪದ ಅಂದ್ರೆ ಇದೇ ಬರ್ತದೆ. a ಅಂತಂದ್ರೆ 7, a ಜಾಗಕ್ಕೆ ಇಲ್ಲಿ 7 ಇದೆ, ಅದನ್ನ ಹಾಕ್ರಿ. ಪ್ಲಸ್ n ಅಂದ್ರೆ ಇಲ್ಲಿ 30 ಇದೆ, ಬ್ರಾಕೆಟ್ ಹಾಗೆ ಇರಲಿ. 30 - 1 × D ಅಂತಂದ್ರೆ 4. ನೋಡ್ರಿ, a ಗೆ 7, n ಗೆ 30, D ಗೆ 4. ಬೇರೆ ಏನು ಚೇಂಜಸ್ ಮಾಡಿಲ್ಲ.
ಈಗ 30ರಲ್ಲಿ ಒಂದನ್ನು ಕಳಿಬೇಕು. ಅದುವರೆಗೆ ಇದು ಪೂರ್ತಿ ಲೆಕ್ಕ ಆಗೋ ತನಕ 7ನ್ನು ಹಾಗೆ ಇಟ್ಕೋಬೇಕು. 7 ಪ್ಲಸ್ ಹಾಗೆ ಇರುತ್ತೆ. 30ರಲ್ಲಿ ಒಂದನ್ನು ಕಳೆದ್ರೆ 29 ಇಂಟು 4. ಇಲ್ಲಿ ಬ್ರ್ಯಾಕೆಟ್ ಇದೆ ಅಂದರೆ ಅರ್ಥ ಇಂಟು ಅಂತ. ಇಂಟು 4 ಗುಣಿಸ್ಕೋಬೇಕು. ಫಸ್ಟ್ ಇದನ್ನು ಗುಣಾಕಾರ ಮಾಡ್ಕೊಂಡಾದ್ಮೇಲೆ ಇದು ಕೂಡಿಸ್ಬೇಕು. ದೇರ್ಫೋರ್ 7 ಹಾಗೆ ಇರ್ತದೆ. ಈಗ 29 ಇಂಟು 4 49 36 3 4 8 3 11 116 116ಕ್ಕೆ 7ನ್ನು ಕೂಡಿಸ್ರಿ. 116ಕ್ಕೆ 7ನ್ನು ಕೂಡಿಸಿದ್ರೆ 123 7 13 1 1 2 123 30. ಹಾಗಾದ್ರೆ 30ನೇ ಪದ ಅವ್ರು ಕೇಳಿರ್ತಕ್ಕಂತಹ 30ನೇ ಪದ ಎಷ್ಟಾಗುತ್ತೆ? 123 ಅಂತಕ್ಕಂಥದ್ದು. ಈಗ 19ನೇ ಲೆಕ್ಕವನ್ನು ನೋಡೋಣ. 19ನೇ ಲೆಕ್ಕದಲ್ಲಿ ಅಥವಾ ಪ್ರಶ್ನೆಯನ್ನ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಬಿಡಿಸೋಣ. ಮೊದಲನೇದು 19ರಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸೂತ್ರವನ್ನು ನಾವು ಬರ್ಕೋಬೇಕು. ಸೊ ಸೂತ್ರವನ್ನು ಬರೀಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತಕ್ಕಂಥದ್ದು ಸೂತ್ರ ಆಗಿದೆ. ಸೊ ಇಲ್ಲಿ ನಾವು ಎ ಬಿ ಸಿ ಬೆಲೆಗಳನ್ನು ಬರ್ಕೋಬೇಕು. ಸೊ ಇದನ್ನು ನಾವು ax ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಈ ಸಮೀಕರಣಕ್ಕೆ ಇದನ್ನು ಹೋಲಿಕೆ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಜಾಗದಲ್ಲಿ ಇಲ್ಲಿ ಏನು ಇರಲಿಲ್ಲ ಅಂತಂದರೆ ಎ ಇಸ್ ಈಕ್ವಲ್ ಟು 1 ಬರುತ್ತೆ. ಇಲ್ಲಿ ಎಕ್ಸ್ನ ಜೊತೆಗೆ ಬಿ ಇರೋದು 4 ಇದೆ, ಬಿ ಇಸ್ ಈಕ್ವಲ್ ಟು 4. ಇಲ್ಲಿ ಸಿ ಜಾಗದಲ್ಲಿ 5 ಇದೆ, ಸಿ ಇಸ್ ಈಕ್ವಲ್ ಟು 5. ಎಲ್ಲದರಲ್ಲೂ ಪ್ಲಸ್ ಇರೋದ್ರಿಂದ ಯಾವುದೋ ಮೈನಸ್ ಚಿಹ್ನೆ ಬರಲ್ಲ. ಈ ಎ ಬಿ ಸಿ ಬೆಲೆಗಳನ್ನು ಈ ಸೂತ್ರಕ್ಕೆ ಹಾಕಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇದೆ ಸೂತ್ರದಲ್ಲಿ, ಇದನ್ನು ಬಿಡೋ ಆಗಿಲ್ಲ. ಸೊ 4 ಬಿ ಜಾಗದಲ್ಲಿ 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಅಂದರೆ ಇಲ್ಲಿ 4 ಇದೆ, ಬಿ ಸ್ಕ್ವಯರ್ ಅಂದರೆ 4 ಸ್ಕ್ವಯರ್ ಆಗ್ತದೆ, ಮೈನಸ್ ಇಲ್ಲಿರೋದು 4ನ್ನು ಹಾಗೆ ಬರೀಬೇಕು. ಎ ಅಂತಂದರೆ ಇಲ್ಲಿ 1 ಇದೆ, ಹಾಗಾಗಿ ಅದನ್ನು ಬ್ರ್ಯಾಕೆಟ್ ಒಳಗಡೆ ಬರ್ಕೋಬೇಕು. ನೆಕ್ಸ್ಟ್ ಸಿ ಅಂತಂದರೆ 5 ಇದೆ, ಅದನ್ನು ಸಹ ಬ್ರ್ಯಾಕೆಟ್ ಒಳಗೆ ಬರೀಬೇಕು. ಇವೆರಡರ 3 ನಡುವೆ ಇಂಟು ಇರುತ್ತೆ ಅಂತ ಅರ್ಥ. ಡಿವೈಡೆಡ್ ಬೈ 2 ಇಂಟು ಎ ಅಂದರೆ 1 ಇದೆ, ಹಾಗಾಗಿ ಎ ಜಾಗದಲ್ಲಿ 1 ಹಾಕಿ. ಸೊ ಈಗ ಈ ಮೈನಸ್ 4ನ್ನು ಹಾಗೆ ಇಟ್ಕೊಳ್ಳೋಣ. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇದರೊಳಗಡೆ ಇರ್ತಕ್ಕಂಥದ್ದನ್ನು ಲೆಕ್ಕ ಮಾಡ್ಕೋಬೇಕು. 4 ಸ್ಕ್ವೇರ್ ಅಂತಂದರೆ 16, ಮೈನಸ್ ಹಾಗೆ ಇರ್ತದೆ. 5 4 20, 16 5 4 20 ಬರ್ತದೆ. ಡಿವೈಡೆಡ್ ಬೈ 2 2 1 2. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ 4 ಪ್ಲಸ್ ಆರ್ ಮೈನಸ್ 16ರಲ್ಲಿ 20ನ್ನು ಕಳೆದ್ರೆ ನಮಗೆ ಸ್ಕ್ವೇರ್ ರೂಟ್ ಆಫ್ ಮೈನಸ್ 4 ಬರ್ತದೆ. ಡಿವೈಡೆಡ್ ಬೈ 2. ಇಲ್ಲಿ ನಮಗೆ ಸ್ಕ್ವೇರ್ ರೂಟ್ ಆಫ್ ಮೈನಸ್ 4ಕ್ಕೆ ನಾವು ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಬರಲ್ಲ. ಯಾವುದೇ ಕಾರಣಕ್ಕೂ 4 ಆದರೆ ಬರೀ ರೂಟ್ 4 ಆದರೆ ಇದನ್ನು 2 ಅಂತ ಬರ್ಕೊಂಡ್ಬಿಡ್ತೀವಿ. ಆದರೆ ಸ್ಕ್ವೇರ್ ರೂಟ್ ಆಫ್ ಮೈನಸ್ 4ಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ವರ್ಗಮೂಲ ಕಂಡುಹಿಡಿಯಲಿಕ್ಕೆ ಬರಲ್ಲ. ಹಾಗಾಗಿ ಇದು ಉತ್ತರ ಇಷ್ಟೇ ಉಳಿತದೆ. ಸೊ ಈಗ 2 ಬೆಲೆ ಬರೀಬೇಕು ನಾವು. ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಒಂದ್ಸಲ ಪ್ಲಸ್ ಉಪಯೋಗಿಸ್ಬೇಕು, ಇನ್ನೊಂದ್ಸಲ ಮೈನಸ್. ಮೈನಸ್ 4 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 4 ಡಿವೈಡೆಡ್ ಬೈ 2. ಇನ್ನೊಂದು ಉತ್ತರ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4, ಇಲ್ಲಿ ಪ್ಲಸ್ ಬದಲಿಗೆ ಇನ್ನೊಂದ್ಸಲ ಮೈನಸ್ ಬರೀಬೇಕು. ಮೈನಸ್ ಆಫ್ ಮೈನಸ್ 4 ಡಿವೈಡೆಡ್ ಬೈ 2. ಇದು ನಮಗೆ ಕಂಡುಹಿಡಿತಕ್ಕಂತಹ ವರ್ಗ ಸಮೀಕರಣದ ಮೂಲಗಳು ಆಗಿದ್ದಾವೆ. ಇನ್ನೊಂದು ಅಥವಾ ಪ್ರಶ್ನೆ ಇದೆ. 2x ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಸೊ ಇದನ್ನು ಈಗ ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸ್ಬೇಕಾದ್ರೆ ಈ ಎಕ್ಸ್ ಸ್ಕ್ವೇರ್ ಜೊತೆಗೆ ಇರ್ತಕ್ಕಂತಹ ಈ ಸಹಾಪವರ್ತನ ಒಂದು ವರ್ಗ ಸಂಖ್ಯೆ ಆಗಿರಬೇಕು. ಅಥವಾ ವರ್ಗ ಸಂಖ್ಯೆ ಆಗಿರಲಿಲ್ಲ ಅಂತಂದ್ರೆ ಇದನ್ನ ಏನು ಮಾಡಬೇಕು? ಸಂಪೂರ್ಣವಾಗಿ ಇದು ತೆಗೆದಾಕಬೇಕು. ಅಂದರೆ ಇದನ್ನ ಡಿವೈಡೆಡ್ ಬೈ 2 2ರಿಂದ ಭಾಗಿಸ್ಕೊಂಡ್ಬಿಟ್ರೆ ಎಕ್ಸ್ ಸ್ಕ್ವಯರ್ ಇಲ್ಲಿ ಅಷ್ಟೇ ಉಳ್ಕೋತದೆ. ಪ್ಲಸ್ ಇದಕ್ಕೆ ಎಕ್ಸ್ನ ಭಾಗಿಸಿದ್ರೆ ಎಕ್ಸ್ ಬೈ 2 ಆಗ್ತದೆ. ಇದಕ್ಕೆ 2ರಿಂದ ಭಾಗಿಸಿದ್ರೆ 2 ಇಸ್ ಈಕ್ವಲ್ ಟು 0 ಆಗ್ತದೆ. ಸೊ ಈಗ ಮೈನಸ್ 2ನ್ನು ನಾವು ಆ ಕಡೆ ಕಳಿಸ್ಬೇಕು. ಇದಕ್ಕೂ ಮುಂಚೆ ಇದನ್ನು ಮೈನಸ್ 2 ಆ ಕಡೆ ಕಳಿಸೋದಕ್ಕೂ ಮುಂಚೆ ನಾವು ಇಲ್ಲಿ ಇದಕ್ಕೆ 2 ಕಡೆಗೆ ಬಿ ಸ್ಕ್ವಯರ್ ಬೈ 2 ಆಡ್ ಮಾಡ್ಕೋಬೇಕು. ಎಕ್ಸ್ ಸ್ಕ್ವಯರ್ ಬೈ ಎಕ್ಸ್ ಪ್ಲಸ್ 2 ಎಕ್ಸ್ ಬೈ 2 ಇಸ್ ಈಕ್ವಲ್ ಟು 2. ಮೈನಸ್ 2 ಆ ಕಡೆ ಹೋದ್ರೆ ಪ್ಲಸ್ 2 ಆಗ್ತದೆ. ಈಗ ಇದಕ್ಕೆ ನಾವು ಬಿ ಬೈ 2a ಹೋಲ್ ಸ್ಕ್ವಯರ್ ಇದನ್ನು ನಾವು ಆಡ್ ಮಾಡ್ಕೋಬೇಕು. ಸೊ ಇಲ್ಲಿ ಬಿ ಅಂತಂದರೆ ಎಷ್ಟಿದೆ? ಇಲ್ಲಿ 1/2 ಇದೆ.
ಬಿ ಅಂದರೆ 1/2 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ 1 ಇದೆ. ಸೊ ಇದರ ಹೋಲ್ ಸ್ಕ್ವೇರ್ ಇದನ್ನು ನಾವು ಆಡ್ ಮಾಡ್ಕೋಬೇಕು. 1/2 ಅಂದರೆ ಎಗೈನ್ ಇದು ಛೇದಕ್ಕೆ ಬರ್ತದೆ, ಆವಾಗ 1 ಡಿವೈಡ್ ಬೈ 2 ಇಂಟು 2 1/4 ಹೋಲ್ ಸ್ಕ್ವೇರ್ ಆಗ್ತದೆ. ಈ 1/4 ಹೋಲ್ ಸ್ಕ್ವೇರ್ನ ಈಕ್ವಲ್ಸಿನ ಎರಡು ಕಡೆಗೆ ಆಡ್ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಪ್ಲಸ್ x/2 ಪ್ಲಸ್ 1/4 ಹೋಲ್ ಸ್ಕ್ವೇರ್ 1/4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಪ್ಲಸ್ 1/4 ಹೋಲ್ ಸ್ಕ್ವೇರ್ ಎರಡು ಕಡೆಗೆ ಆಡ್ ಮಾಡಬೇಕು. ಈಗ ಇದು ಒಂದು ಸಂಪೂರ್ಣ ವರ್ಗ ಇದ್ದಂಗೆ, ಇದು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಥರ ಇದ್ದಾಗ ಇದು. ಹಾಗಾಗಿ ಇಲ್ಲಿ ನಾವು ಏನು ಮಾಡ್ಬೇಕಪ್ಪ ಇದನ್ನ ಅಂತಂದರೆ, ಇದನ್ನು ಇನ್ನೊಂದು ರೀತಿ ಸ್ಪ್ಲಿಟ್ ಮಾಡಿದ್ರೆ ಬರ್ತದೆ ನಿಮಗೆ. ಎ ಸ್ಕ್ವೇರ್ ಪ್ಲಸ್ 2 ಎ ಅಂತಂದರೆ ಎಕ್ಸ್ ಇಂಟು ಬಿ ಅಂದರೆ 1/2 ಪ್ಲಸ್ 1/4 ಹೋಲ್ ಸ್ಕ್ವೇರ್. ಇದು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಯಿತು. ಸೊ ಪ್ಲಸ್ 2 ಪ್ಲಸ್ 1/4 ಹೋಲ್ ಸ್ಕ್ವೇರ್ ಅಂತಂದಾಗ ಇದನ್ನು ನಾವು 1 ಸ್ಕ್ವೇರ್ ಅಂದರೆ 1, 4 ಸ್ಕ್ವೇರ್ ಅಂದರೆ 16. ಈಗ ಇದನ್ನು ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಎ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ನಾವು LCM ಅಂತ ತಗೊಂಡ್ರೆ ಲಾಸ ತಗೊಂಡ್ರೆ 16 2 32 ಪ್ಲಸ್ 1. ಈಗ ಇಲ್ಲಿ ನಾವು ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 33 ಡಿವೈಡೆಡ್ ಬೈ 16 ಬಂತು. ಸೊ ಈಗ ಇಲ್ಲಿ ನಾವು ಇದನ್ನ ಎರಡೂ ಕಡೆಗೆ ವರ್ಗಮೂಲವನ್ನು ತೆಗೆದುಕೊಳ್ಬೇಕು, ಎರಡೂ ಕಡೆಗೆ ಸ್ಕ್ವೇರ್ ರೂಟ್ ಅನ್ನು ತಗೋಬೇಕು. ಇದರಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಪ್ಲಸ್ 1/4 ಇಸ್ ಈಕ್ವಲ್ ಟು ಇಲ್ಲಿ ಇದಕ್ಕೆ ಸ್ಕ್ವೇರ್ ರೂಟ್ ಅನ್ನು ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 33 ಹಾಗೇ ಇರ್ತದೆ, ಡಿವೈಡೆಡ್ ಬೈ 16ಕ್ಕೆ ವರ್ಗಮೂಲ ಅಂದರೆ 4 ಆಗ್ತದೆ. ಸೊ ಈಗ ಪ್ಲಸ್ 4ನ್ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. ಇಲ್ಲಿ ಮಾಡ್ತೇನೆ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1/4ನ ಆ ಕಡೆ ಕಳಿಸಿದ್ರೆ ಇದು ಪ್ಲಸ್ ಆರ್ ಮೈನಸ್ ಬಂದಿರ್ತದೆ. ಸೊ ಇದು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 33 ಡಿವೈಡೆಡ್ ಬೈ 4 ಮೈನಸ್ 1/4 ಆಗುತ್ತೆ ಇದು ಆ ಕಡೆ ಹೋದಾಗ. ಸೊ 4ನ್ನ LCM ತಗೊಂಡ್ರೆ 4 ಲಾಸ ಆಗುತ್ತೆ. ಸೊ ಅವಾಗ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 33 ಮೈನಸ್ ಇಲ್ಲಿ 1 ಬರ್ತದೆ. ಸೊ ಇದು ಎಕ್ಸ್ ನ ಬೆಲೆ. ಇದನ್ನ 2 ಸಲ ಬರೀಬೇಕು ಸ್ಪ್ಲಿಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ರೂಟ್ 33 ಮೈನಸ್ 1/4, ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು ಮೈನಸ್ ರೂಟ್ 33 ಮೈನಸ್ 1 ಡಿವೈಡೆಡ್ ಬೈ 4. ಇದು ಎಕ್ಸ್ ನ ಬೆಲೆಯನ್ನ ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸುವಂತಹ. ಸೊ ಈಗ ನೆಕ್ಸ್ಟ್ 20ನೇ ಪ್ರಶ್ನೆಯನ್ನು ನೋಡೋಣ. ಇದರಲ್ಲೂ ಸಹ 2 ಪ್ರಶ್ನೆಗಳಿದ್ದಾವೆ ಅಥವಾ ಪ್ರಶ್ನೆ. ಅದರಲ್ಲಿ ಮೊದಲನೇ ಪ್ರಶ್ನೆ 5 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಅದನ್ನು ತಗೋಬೇಕು. 5 ಪ್ಲಸ್ ರೂಟ್ 3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಂದಾಗ ಮೊದಲು ನಾವು ಇದನ್ನು ಏನು ಮಾಡಬೇಕು ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಇಟ್ಕೋಬೇಕು. ಈಗ 5 ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ, ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಇಟ್ಕೊಳ್ಳೋಣ. ಸೊ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತಂದಾಗ ಅದಕ್ಕೆ ನಾವೇನ್ ಮಾಡ್ತೀವಿ, 5 ಪ್ಲಸ್ ರೂಟ್ 3 ಇಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅಂದ್ರೆ ಅದನ್ನ p/q ರೂಪದಲ್ಲಿ ಬರೆಯಬಹುದು. ಹಾಗಾಗಿ 5 ಪ್ಲಸ್ ರೂಟ್ 3 ಇಸ್ ಈಕ್ವಲ್ ಟು p/q ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಈಗ ಕಂಡೀಷನ್ ಏನಪ್ಪಾ ಅಂದ್ರೆ q ಇಸ್ ನಾಟ್ ಈಕ್ವಲ್ ಟು 0, q 0 ಆಗಬಾರ್ದು ಅಂತಕ್ಕಂಥದ್ದು ಇರ್ತದೆ. p ಮತ್ತು q ಸಹ ಅವಿಭಾಜ್ಯಗಳು. ಸಹ ಅವಿಭಾಜ್ಯಗಳು ಅಂದ್ರೆ ಅರ್ಥ ಅವೆರಡು ಒಂದೇ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ ಅಂತ ಅರ್ಥ. ಸೊ ಈಗ ಈ ರೂಟ್ 3ನ್ನ ಇಲ್ಲಿ ಉಳಿಸ್ಕೊಂಡು 5ನ್ನ ಆ ಕಡೆ ಕಳಿಸೋಣ. ಸೊ ರೂಟ್ 3 ಇಸ್ ಈಕ್ವಲ್ ಟು p/q ಇಲ್ಲೇ ಇರ್ತದೆ, ಪ್ಲಸ್ 5 ಆ ಕಡೆ ಹೋದಾಗ ಮೈನಸ್ 5 ಆಗ್ತದೆ. ಸೊ ಇವಾಗ ನಮಗೆ ಈ p/q ಮೈನಸ್ 5 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಸೊ q ಅನ್ನು ನಾವು LCM ಅಂತ ತಗೊಂಡ್ರೆ p ಮೈನಸ್ 5 q. ಸೊ ಇದು ಏನಿದೆಯಲ್ಲ ಇದು ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ ರೂಟ್ 3 ಇಸ್ ಈಕ್ವಲ್ ಟು ಇಷ್ಟು ಬಂತು. p ಮೈನಸ್ 5q ಡಿವೈಡೆಡ್ ಬೈ q ಒಂದು ಭಾಗಲಬ್ಧ ಸಂಖ್ಯೆ. ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆ ರೂಟ್ 3ನ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತ ಬರಿತಾ ಇದೀವಿ ನಾವು ಅಂದ್ರೆ, ರೂಟ್ 3 ಅಂತಕ್ಕಂಥದ್ದು ಇದಕ್ಕೆ ಸಮ ಇರೋದ್ರಿಂದ ಇದು ಭಾಗಲಬ್ಧ ಸಂಖ್ಯೆ ಆದ್ಮೇಲೆ ರೂಟ್ 3 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತ ಅರ್ಥ. ಆದರೆ ನಮಗೆ ಗೊತ್ತಿರೋ ಪ್ರಕಾರ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ.
ಅದು ಯಾವುದೇ ಕಾರಣಕ್ಕೂ ಭಾಗಲಬ್ಧ ಸಂಖ್ಯೆ ಅಲ್ಲ. √3 ಒಂದು ಅಭಾಗಲಬ್ಧ ಸಂಖ್ಯೆ. √3 ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಉಲ್ಟಾ ರಿಸಲ್ಟ್ ಯಾಕೆ ಬಂತು ಅಂದ್ರೆ ನಾವು ಇಟ್ಕೊಂಡಿರೋದು 5 + √3 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಂಡಿದ್ವಿ. ಹಾಗಾಗಿ ಅದು ತಪ್ಪು. ಇದು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಆದ್ದರಿಂದ ನಾವು ಅಂದ್ಕೊಂಡಿರ್ತಕ್ಕಂತಹ ರಿಸಲ್ಟು ತಪ್ಪು. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಇದು ನಾವು ಪ್ರೂವ್ ಮಾಡಿರ್ತಕ್ಕಂಥದ್ದು. ಈಗ ಅಥವಾ ಪ್ರಶ್ನೆಯನ್ನು ನೋಡೋಣ. 12, 15 ಮತ್ತು 21ರ ಲಾಸವನ್ನು ಕಂಡುಹಿಡಲಿಕ್ಕೆ ಕೇಳಿದರೆ, ಲಾಸ ಅಪವರ್ತನ ವಿಧಾನದಿಂದ ಕೇಳಿದರೆ, ಅಪವರ್ತನ ವಿಧಾನ ಅಂದರೆ 12, 15, 21 ಇವುಗಳನ್ನು ಹೀಗೆ ಭಾಗಿಸ್ಕೊಂತ ಹೋಗಬೇಕು. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನದಿಂದ ಅಂತ ಕೇಳಿದರೆ ಅವಿಭಾಜ್ಯ ಸಂಖ್ಯೆಗಳನ್ನೇ ಉಪಯೋಗಿಸ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವುದು? 2, 3, 5, 7, 11, 13, 17, 19 ಹಿಂಗೆ ಬರ್ತಾ ಹೋಗ್ತವೆ. ಇವುಗಳನ್ನು ಮಾತ್ರ ಉಪಯೋಗಿಸಿ ಭಾಗಿಸ್ಬೇಕು. ಹಾಗಾದ್ರೆ ಇವು 3 ಯಾವುದರಿಂದ ಭಾಗ ಆಗ್ತವೆ ಅಥವಾ ಯಾವ್ದಾರ 2 ಭಾಗ ಆಗ್ತವ ನಾವು ನೋಡಬೇಕು. ಈಗ ಇವು 3 ಭಾಗ ಆಗೋದು 3ರಿಂದ ಭಾಗ ಆಗ್ತದೆ. 3 4 12, 3 5 15, 3 7 21. ಮತ್ತೆ ಇವು 3 ಭಾಗ ಆಗ್ತಾವ ನೋಡ್ಬೇಕು. 4 5 7 3 ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾವ? ಯಾವುದೂ ಆಗೋದಿಲ್ಲ. ಅಟ್ಲೀಸ್ಟ್ ಯಾವ್ದಾರ 2 ಸಂಖ್ಯೆ ಭಾಗ ಆಗ್ತವೆ ಅಂದ್ರೆ ಆಗೋದೇ ಇಲ್ಲ. ಹಾಗಾಗಿ ಇಲ್ಲಿ ಲಾಸ ಅಂತಂದಾಗ ಲಾಸ = 3 × 4 × 5 × 7. ಇವು 3 ಸಹ 4 ಗುಣಿಸ್ಬೇಕು. 4 3 12, 12 ಇಲ್ಲಿ 60, 60 × 7, 7 42, 420. ಈ 3 ಸಂಖ್ಯೆಗಳ ಲಾಸ 420 ಅಂತಕ್ಕಂಥದ್ದು ಆಗಿದೆ. ಸೊ ಅಲ್ಲಿಗೆ ಇದು ಸರಿಯಾದಂತಹ ಉತ್ತರ. ಲೆಕ್ಕವನ್ನು ನೋಡೋಣ. 21ನೇ ಲೆಕ್ಕದಲ್ಲಿ ಚಿತ್ರದಲ್ಲಿ sin p ಮತ್ತು sin 90 - 6ಗಳ ಬೆಲೆಯನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಸೊ ಈ ತ್ರಿಭುಜದಲ್ಲಿ ಇಲ್ಲಿ P, ಇದು Q, ಇದು R, ಇದು 90 ಡಿಗ್ರಿ ಇದೆ. ಇದರ ಬೆಲೆ 1, 1, ಇದು √2 ಅಂತ ಕೊಟ್ಟಿದ್ದಾರೆ. ಸೊ ಈಗ sin p ಮತ್ತು sin 90 - 6ರ ಬೆಲೆಯನ್ನು ಬರೀಬೇಕು ನಾವು. sin p ಅಂತಂದಾಗ sin p ಅಂದರೆ ಕೋನ ಇದನ್ನು ನಾವು ತಗೋಬೇಕು. sin p ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾಗಿ ಅಭಿಮುಖ ಅಂತಂದ್ರೆ ಇದರ ಎದುರಿಗಿಂತಕ್ಕಂಥ ಬಾಹು, ಇದು ಅಭಿಮುಖ ಬಾಹು ಅಂದ್ರೆ 1 ಬರ್ತದೆ. ಡಿವೈಡೆಡ್ ಬೈ ವಿಕರ್ಣ ಅಂತಂದ್ರೆ PR √2 ಇದೆ. ಹಾಗಾಗಿ sin p ಅಂದ್ರೆ 1/√2 ಆಯ್ತು. ಅದನ್ನೇ ಇನ್ನೊಂದು sin 90 - 6 ಅಂತ ಹೇಳಿದ್ದಾರೆ. sin 90 ಡಿಗ್ರಿ - 6 ಅಂತ. ಇದು 90 ಡಿಗ್ರಿ ಆದಮೇಲೆ ಇವೆರಡನ್ನ ಕೂಡಿಸಿದ್ರೆ 90 ಡಿಗ್ರಿ ಬರ್ತದೆ. ಅದರಲ್ಲಿ 90 ಡಿಗ್ರಿನಲ್ಲಿ 6ಅನ್ನು ಕಳೆದ್ರೆ ಮತ್ತೆ ಪಿನೇ ಬರುತ್ತೆ. ಹಾಗಾಗಿ ಅದನ್ನು ನೋಡೋಣ. sin 90 - 6 ಅಂತಂದ್ರೆ ಇದನ್ನ ನಾವು cos r ಅಂತ ಬರ್ಕೋಬಹುದು. sin 90 - 6 ಅನ್ನೋದನ್ನ cos r ಅಂತ ಬರಿತೀವಿ. ಅಲ್ಲಿಗೆ cos r ಅಂತಂದ್ರೆ ಕಾಸ್ದು ಇಲ್ಲಿ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರ್ತದೆ. ಸೊ ಇಲ್ಲಿ ಕಾಸ್ r ಅಂತ ತಗೊಂಡ್ರೆ r ಗೆ ಪಾರ್ಶ್ವಬಾಹು ಇದಾಗಿರ್ತದೆ, ಇದೇ ಪಾರ್ಶ್ವಬಾಹು ಆಗಿರ್ತದೆ. 1 ಡಿವೈಡೆಡ್ ಬೈ ವಿಕರ್ಣ ಅಂತಂದ್ರೆ √2. ಸೊ ಈಗ sin ಆಫ್ 90 - 6 ಇದರ ಬೆಲೆನೂ ಸಹ 1/√2 ಆಗಿದೆ. ಸೊ ಇದು ಈ ಒಂದು ಇದರ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ. ಈಗ ಅಲ್ಲಿ ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ವೃತ್ತದ ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ. ಮತ್ತೆ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ.
ನಾವು ಸ್ಪರ್ಶಕಗಳ ನಡುವಿನ ಕೋನವನ್ನು ತಗೊಂಡು ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಒಂದು ವೃತ್ತದಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ದಾರೆ ಅಂತಂದಾಗ ಇದು 80 ಡಿಗ್ರಿ ಇದೆ ಅಂತಂದರೆ ತ್ರಿಜ್ಯಗಳ ನಡುವಿನ ಕೋನವನ್ನು ನಾವು ಇದನ್ನು 100 ಡಿಗ್ರಿ ಆಗುತ್ತೆ. ಯಾಕೆಂದರೆ ಇವೆರಡರ ಮೊತ್ತ ಅಲ್ಲಿ 180 ಡಿಗ್ರಿ ಆಗೋದ್ರಿಂದ ತ್ರಿಜ್ಯಗಳ ನಡುವಿನ ಕೋನ 100 ಡಿಗ್ರಿ ಆಗ್ತದೆ. ಸೊ ದೇರ್ಫೋರ್ ತ್ರಿಜ್ಯಗಳ ನಡುವಿನ ಕೋನ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ ಕಳೆದಾಗ ಅಲ್ಲಿ 100 ಡಿಗ್ರಿ ಬರ್ತದೆ. ನಾವು 100 ಡಿಗ್ರಿಯನ್ನು ರಚನೆ ಮಾಡ್ಕೋಬಹುದು, 80 ಡಿಗ್ರಿಯನ್ನು ರಚನೆ ಮಾಡಲಿಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನವನ್ನು ಕಂಡುಹಿಡ್ಕೊಂಡಿರ್ತಕ್ಕಂಥದ್ದು. ಈಗ ನಾವು ಇಲ್ಲಿ ರಚನೆಯನ್ನು ಮಾಡೋಣ. ಸೊ ಮೊದಲಿಗೆ ಅವ್ರು ಏನು ಕೊಟ್ಟಿದ್ದಾರೆ, 3.5 ಸೆಂಟಿಮೀಟರ್ ತ್ರಿಜ್ಯವಿರುವಂತಹ ಒಂದು ವೃತ್ತವನ್ನು ರಚಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು 3.5 ಸೆಂಟಿಮೀಟರ್ ಇಟ್ಕೊಳ್ಳೋಣ. ಕರೆಕ್ಟಾಗಿ ಈ ರೀತಿ ನೇರವಾಗಿ ಇಟ್ಕೊಳ್ಬೇಕು. ಕೈವಾರವನ್ನು ಈ ರೀತಿ ಅಳತೆ ತಗೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಿಂಗೆ ಮಲಗಿಸಿ ಅಳತೆ ತಗೋಬಾರ್ದು. ನೇರವಾಗಿ 3.5 ಸೆಂಟಿಮೀಟರ್ ಇರ್ತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅಳತೆ ತಗೋಬೇಕು. 3.5 ಸೆಂಟಿಮೀಟರ್ ಅಳತೆಯಿಂದ ಒಂದು ವೃತ್ತವನ್ನು ನಾವೀಗ ರಚನೆ ಮಾಡೋಣ. ಆದಷ್ಟು ಈ ಕಡೆ ಎಡಭಾಗದಲ್ಲೇ ಮಾಡ್ಕೊಳ್ರಿ. ನಿಮ್ಮನ್ನು ಇದರ ಪೇಜಲ್ಲಿ ಬಲಭಾಗದಲ್ಲಿ ಜಾಗ ಇರಲಿ. $3.5 ಸೆಂಟಿಮೀಟರ್ದ ಒಂದು ವೃತ್ತವನ್ನು ರಚನೆ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಓ ಕೇಂದ್ರವನ್ನು ಗುರುತಿಸ್ಕೋಬೇಕು. ಇದರಲ್ಲಿ ಓ ಕೇಂದ್ರ ಬಿಂದುವನ್ನು, ಇದು ಓ ಆಗಿದೆ. ಸೊ ಈಗ ನಾವು ಇದಕ್ಕೆ ಒಂದು ತ್ರಿಜ್ಯವನ್ನು ಎಳೆದು ಅದೇ ತ್ರಿಜ್ಯದಿಂದ ಇನ್ನೊಂದು 100 ಡಿಗ್ರಿ ಇರೋ ಹಾಗೆ ಮತ್ತೊಂದು ತ್ರಿಜ್ಯವನ್ನು ಎಳಿಬೇಕು. ಸೊ ಈಗ ನಾವು ಹಿಂಗೆ ಸ್ಟ್ರೈಟ್ ಎಳೆದ್ವಿ ಅಂತಂದರೆ ಇನ್ನೊಂದು ತ್ರಿಜ್ಯ ಇಲ್ಲಿ ಬರ್ತದೆ, ನಮ್ಮ ರಚನೆ ಇಲ್ಲಿ ಇದರಿಂದ ಹೊರಗೆ ಹೋಗ್ಬಿಡ್ತದೆ. ಹಾಗಾಗಿ ಸ್ವಲ್ಪ ಕ್ರಾಸ್ ಆಗಿ ನಾವು ಇಲ್ಲಿ ತ್ರಿಜ್ಯವನ್ನು ಎಳ್ಕೊಳ್ಳೋಣ. ಇದು ಒಂದು ತ್ರಿಜ್ಯ ಬಂತು. ಸೊ ಈಗ ಈ ತ್ರಿಜ್ಯದಿಂದ ನಾವು 100 ಡಿಗ್ರಿ ಕೋನವನ್ನು ಇಡೋಣ. ಸೊ ಈಗ ನಾವು ಈ ತ್ರಿಜ್ಯದಿಂದ 100 ಡಿಗ್ರಿ ಕೋನವನ್ನು ಇಲ್ಲಿ ಇಡಬೇಕು. ಸೊ ಇಲ್ಲಿ ಕೋನಮಾಪಕವನ್ನು ಕರೆಕ್ಟಾಗಿ ಈಗ ಎಳೆದಿರುವಂತಹ ತ್ರಿಜ್ಯದ ಮೇಲೆ ಕೂರಿಸ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಣಿಸ್ಲಿಕ್ಕೆ. ಇಲ್ಲಿ 90 100 ಡಿಗ್ರಿಗೆ ಸರಿಯಾಗಿ ನಾವು ಇಲ್ಲಿ ಒಂದು ಬಿಂದುವನ್ನು ಇಟ್ಕೋಬೇಕು. ಸೊ ಈಗ ನಾವು ಆ ಬಿಂದುವಿಗೆ ಸರಿಯಾಗಿ ಕೇಂದ್ರದಿಂದ ಆ ಬಿಂದುವಿಗೆ ಸ್ಕೇಲನ್ನು ಇಟ್ಕೊಂಡು ಇದನ್ನು ಕೂಡಿಸ್ಬೇಕು. ಸೊ ಈಗ ನಮಗೆ ಎರಡು ತ್ರಿಜ್ಯಗಳ ನಡುವಿನ ಕೋನ ಇದು 100 ಡಿಗ್ರಿ ಬಂತು. ಈಗ ನಾವೇನು ಮಾಡಬೇಕು, ಇವೆರಡೂ ತ್ರಿಜ್ಯಗಳಿಗೆ ನಾವೀಗ ಸ್ಪರ್ಶಕಗಳನ್ನು ರಚನೆಯನ್ನು ಮಾಡಬೇಕು. ಸೊ ಸ್ಪರ್ಶಕಗಳ ರಚನೆಯನ್ನು ಮಾಡಬೇಕು ಅಂತಂದಾಗ ನಾವು ಲಂಬಾರ್ಧಕವನ್ನು ರಚಿಸಬೇಕಾಗ್ತದೆ. ಇದು ಎಷ್ಟಿದೆಯೋ ವೃತ್ತ ಅಷ್ಟೇ ಅಳತೆಯನ್ನು ಇಟ್ಕೊಂಡು ಯಾವ ಬಿಂದುವಿನಲ್ಲಿ ನಾವು ಸ್ಪರ್ಶಕವನ್ನು ರಚಿಸಬೇಕು ಆ ಬಿಂದುವಿನಲ್ಲಿ ಈ ಕೈವಾರದ ಚೂಪಾದ ತುದಿಯನ್ನು ಇಡಬೇಕು. ಇಲ್ಲಿ ಒಂದು ಸ್ಪರ್ಶಕ ಎಳಿಬೇಕು, ಇಲ್ಲೊಂದು ಸ್ಪರ್ಶಕ ಎಳಿಬೇಕು. ಹಾಗಾಗಿ ಕೈವಾರ ಚೂಪಾದ ತುದಿಯನ್ನು ಇಲ್ಲಿಡಬೇಕು. ಕೇಂದ್ರಕ್ಕೆ ನಾವು ಪೆನ್ಸಿಲನ್ನು ಇಟ್ಟುಕೊಂಡು ಒಂದು ಅರ್ಧ ವೃತ್ತವನ್ನು ನಾವಿಲ್ಲಿ ರಚನೆ ಮಾಡ್ಕೊತೀವಿ. ಈಗ ಇಲ್ಲಿ ಈ ಕೇಂದ್ರದಿಂದ ಒಂದು ಸಲ ಕತ್ತರಿಸಿದರೆ ಅದು ವೃತ್ತದ ಮೇಲೆ ಬರುತ್ತೆ, ಇನ್ನೊಂದು ಸಲ ಕತ್ತರಿಸಿದರೆ ಇಲ್ಲಿ ಬರ್ತದೆ. ಸೊ ಎರಡನೇ ಸಲ ಕತ್ತರಿಸಬೇಕು. ಸೊ ಈಗ ವೃತ್ತದ ಮೇಲೆ ಬಂದಿರತಕ್ಕಂಥದ್ದು ಅದರಿಂದ ಒಂದು ಕಂಸ, ಮತ್ತೆ ಇವೆರಡು ಎಲ್ಲಿ ಕಟ್ಟಾಗಿದ್ದಾವೋ ಇಲ್ಲಿಂದ ಒಂದು ಕಂಸವನ್ನು ನಾವು ರಚನೆಯನ್ನು ಮಾಡ್ಕೋಬೇಕು. ಈಗ ಈ ಬಿಂದುವಿನಿಂದ ನಾವು ಇದಕ್ಕೆ ಒಂದು ಸ್ಪರ್ಶಕವನ್ನು ಎಳೆಯಬೇಕಾಗ್ತದೆ. ಸೊ ಈಗ ಸ್ಪರ್ಶಕವನ್ನು ಎಳೆಯೋಣ. ಸೊ ಆ ಸ್ಪರ್ಶಕವನ್ನು ಸ್ವಲ್ಪ ಜಾಸ್ತಿನೇ ಎಳ್ಕೋಬೇಕು ನೀವು, ಯಾಕೆಂದರೆ ಈ ಸ್ಪರ್ಶಕ ಬಂದು ಅದಕ್ಕೆ ಕೂಡಿಸ್ಕೊಳುತ್ತೆ. ಎಲ್ಲಿ ಕೂಡಿಸ್ಕೊಳುತ್ತೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಇದ್ದರೆ ಏನು ತಪ್ಪಿಲ್ಲ. ಈಗ ಇದೇ ರೀತಿ ಈ ಬಿಂದುವಿನಲ್ಲಿಯೂ ಕೂಡ ನಾವೇನು ಮಾಡಬೇಕು, ಮತ್ತೊಂದು ಸ್ಪರ್ಶಕವನ್ನು ರಚನೆ ಮಾಡ್ಕೋಬೇಕು. ಹಾಗಾಗಿ ಯಾವ ಬಿಂದುವಿನಲ್ಲಿ ನೀವು ಸ್ಪರ್ಶಕ ರಚನೆ ಮಾಡ್ತಾ ಇದ್ದೀರೋ ಅಲ್ಲಿಗೆ ಕೈವಾರದ ಚೂಪಾದ ತುದಿಯನ್ನು ಇಡಬೇಕು. ಕೇಂದ್ರ ಬಿಂದುವಿನಿಂದ ಒಂದು
ಅರ್ಧ ವೃತ್ತವನ್ನು ರಚನೆ ಮಾಡ್ಕೋಬೇಕು. ಸೊ ಮತ್ತೆ ಕೇಂದ್ರದಿಂದ ಇಲ್ಲಿ ಕಟ್ ಮಾಡಿದ್ರೆ ವೃತ್ತದ ಮೇಲೆ ಕಟ್ ಆಗ್ತದೆ. ಈ ವೃತ್ತದ ಮೇಲಿರ್ತಕ್ಕಂತಹ ಬಿಂದುವಿನಿಂದ ಮತ್ತೆ ನಾವೇನು ಮಾಡ್ಬೇಕು, ಇವಾಗ ವೃತ್ತದ ಮೇಲಿರುವಂತಹ ಬಿಂದುವಿನಿಂದ ಇಲ್ಲೊಂದು ಕಂಸವನ್ನು ಕಟ್ ಮಾಡ್ಕೊಳ್ತೇವೆ. ಈ ಕಂಸ ಕಟ್ ಆದ್ಮೇಲೆ ಮತ್ತೆ ನಾವು ಈ ಕಡೆ ಒಂದು ಕಂಸ, ಮತ್ತೆ ಇವೆರಡು ಎಲ್ಲಿ ಕಟ್ ಆಗಿದಾವೋ ಈ ಬಿಂದುವಿನಿಂದ ಮತ್ತೊಂದು ಕಂಸ, ಅವೆರಡೂ ಸಹ ಕತ್ತರಿಸೋ ರೀತಿಯಲ್ಲಿ ಕಂಸವನ್ನು ಕಟ್ ಮಾಡ್ಕೋಬೇಕು. ಈ ಎರಡು ಏನು ಕಂಸಗಳು ಇಲ್ಲಿ ಕತ್ತರಿಸಿದವೋ ಅವೆರಡನ್ನೂ ಸಹ ನಾವು ಸೇರಿಸ್ಬೇಕು. ಇವಾಗ ಈ ಬಿಂದು ಒಂದು, ಇಲ್ಲಿಗೆ ಪೆನ್ಸಿಲನ್ನು ಇಟ್ಟು ಈ ಥರ ಸ್ಕೇಲ್ ತಗೊಂಡೋಗಿ ಇಟ್ಕೊಂಡ್ರೆ ಈಸಿಯಾಗಿ ಬರ್ತದೆ. 2 ಸಲ ಚೆಕ್ ಮಾಡ್ಕೋಬೇಕು ನೀವು, 2 ಬಿಂದುಗಳಲ್ಲಿ ಕರೆಕ್ಟಾಗಿ ಕೂತಿದೆಯಾ ಅಂತೇಳಿ. ಆಮೇಲೆ ಇದನ್ನು ಸೇರಿಸ್ಬೇಕು. ಈಗ ಇದು ಇಲ್ಲಿ ತನಕ ಬರೆದ್ರೆ ಸಾಕು. ಇವೆರಡೂ ಸ್ಪರ್ಶಕಗಳು ಏನು ಕಟ್ಟಾಗಿದಾವೋ ಈ ಬಿಂದುವಿನಲ್ಲಿ ಇಲ್ಲಿ ಕೋನ ಎಷ್ಟಿರ್ತದಪ್ಪ ಅಂದರೆ 80 ಡಿಗ್ರಿ ಇರುತ್ತೆ. ಈಗ ಇವಕ್ಕೆ ಹೆಸರನ್ನು ಕೊಡಬೇಕು. ಸೊ ಇದು ಪಿ ಬಿಂದು ಅಂತ ಕೊಟ್ರಿ, ಇದಕ್ಕೆ ಎ, ಇದು ಬಿ, ಇದು ಕೇಂದ್ರ ಬಿಂದು ಓ. ಸೊ ಇದು ವೃತ್ತಕ್ಕೆ 2 ಸ್ಪರ್ಶಕಗಳ ನಡುವೆ 80 ಡಿಗ್ರಿ ಇರುವಂತೆ ನಾವು ಸ್ಪರ್ಶಕಗಳನ್ನು ಎಳಿತಕ್ಕಂತಹ ರೀತಿ. ಇಷ್ಟು ಮಾಡಿದರೆ ನಿಮಗೆ 2 ಅಂಕಗಳು, ಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಪೆಟ್ಟಿಗೆಯಲ್ಲಿ 6 ಕೆಂಪು, 5 ನೀಲಿ ಮತ್ತು 4 ಹಸಿರು ಚೆಂಡುಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ನಾವು ಇರ್ತಕ್ಕಂತಹ ಗೋಲಿಗಳ ಎಷ್ಟೆಷ್ಟಿದಾವೆ, ಚೆಂಡುಗಳು ಎಷ್ಟೆಷ್ಟಿದಾವೆ ಅಂತ ನೋಡೋಣ. 6 ಕೆಂಪು ಚೆಂಡುಗಳಿದಾವೆ, 5 ನೀಲಿ ಇದಾವೆ, ಮತ್ತೆ 4 ಹಸಿರು ಚೆಂಡುಗಳಿದಾವೆ. ಈಗ ಇಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ನಾವು. ಯಾಕೆ ಅಂತಂದ್ರೆ ನಾವು ಸಂಭವನೀಯತೆ ಕಂಡುಹಿಡಿಬೇಕಾದ್ರೆ ಒಟ್ಟು ಚೆಂಡುಗಳು ಬೇಕೇ ಬೇಕು. ಹಾಗಾಗಿ ಒಟ್ಟು ಚೆಂಡುಗಳ ಸಂಖ್ಯೆ = 6 + 5 + 4, ಒಟ್ಟು 15 ಚೆಂಡುಗಳು ಆದವು. ಸೊ ಈಗ ನಾವು 1ನೇ ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಹಸಿರು ಆಗದಿರುವ. ನೋಡ್ರಿ, ಹಸಿರು ಆಗದಿರುವ ಅಂದ್ರೆ ಹಸಿರು ಬರೋದಿಲ್ಲ. ಹಸಿರು ಆಗದಿರುವ ಅಂದರೆ ಯಾವ್ಯಾವ ಬರೋ ಸಾಧ್ಯತೆ ಇದೆ? ಕೆಂಪು ಬರುತ್ತೆ ಪ್ಲಸ್ ನೀಲಿ ಬರುತ್ತೆ, ಎರಡೂ ಸಹ ಬರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಂಪು ಚೆಂಡುಗಳು 6 ಪ್ಲಸ್ ನೀಲಿ ಚೆಂಡುಗಳು 5 ಎಷ್ಟು ಬರ್ತದೆ? 11 ಬರ್ತಕ್ಕಂಥ 11 ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈಗ ಸಂಭವನೀಯತೆಯನ್ನು ಬರೀಬೇಕು. ಸೊ ಇದನ್ನ ಹಸಿರು ಆಗದಿರುವ ಅಂತಂದಾಗ ಪಿ ಆಫ್ ಗ್ರೀನ್ ಅಲ್ಲದಿರುವ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರ್ಕೊಂತೀವಿ. = ಸೊ ಇಲ್ಲಿ n ಆಫ್ ಇ ಬಾರ್ ಡಿವೈಡೆಡ್ ಬೈ n ಆಫ್ ಎಸ್. ಒಟ್ಟು ಸಂಭವನೀಯತೆ 15 ಇದೆ, ಇಲ್ಲಿ ಆಗದೇ ಇರತಕ್ಕಂಥದ್ದು 11 ಇದೆ. 11 ಡಿವೈಡೆಡ್ ಬೈ 15 ಇದು ಇದರ ಸಂಭವನೀಯತೆ, ಹಸಿರು ಆಗದಿರುವ ಸಂಭವನೀಯತೆ. ಸೊ ಎರಡನೇದನ್ನ ನೋಡೋಣ. ಕೆಂಪು ಆಗುವ ಅಂತ ಕೊಟ್ಟಿದ್ದಾರೆ, ಕೆಂಪು ಆಗುವ ಸಂಭವನೀಯತೆ ಅಂತ ಕೇಳಿದ್ದಾರೆ. ಹಾಗಾಗಿ ಕೆಂಪು ಆಗುವ ಅಂದ್ರೆ ಕೆಂಪು ಬಾಲು ಮಾತ್ರ ಬರಬೇಕು. ಕೆಂಪು ಆಗುವ ಅಂತಂದ್ರೆ ಒಟ್ಟು ಕೆಂಪು ಬಾಲುಗಳು, ರೆಡ್ ಬಾಲ್ಗಳು ಬರ್ತಕ್ಕಂಥದ್ದು n ಆಫ್ r ಎಷ್ಟು ಬರ್ತದಪ್ಪ ಅಂತಂದ್ರೆ ಇರ್ತಕ್ಕಂಥವು 6 ಸಾಧ್ಯತೆಗಳು ಇದಾವೆ. ಹಾಗಾದ್ರೆ ಅದರ ಸಂಭವನೀಯತೆಯನ್ನು ಬರೀಬೇಕು. ಸೊ ಪಿ ಆಫ್ r ರೆಡ್ ಬಾಲ್ ಬರ್ತಕ್ಕಂಥ ಸಂಭವನೀಯತೆ n ಆಫ್ r ಕೆಂಪು ಬಾಲುಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಚೆಂಡುಗಳ ಸಂಖ್ಯೆ. n ಆಫ್ r ಅಂದ್ರೆ 6 ಡಿವೈಡೆಡ್ ಬೈ 15. ಇದು ಇದರ ಒಂದು ಸಂಭವನೀಯತೆ ಆಗಿರ್ತಕ್ಕಂಥದ್ದು, ಕೆಂಪು ಬಾಲುಗಳು ಆಗುವಂತಹ ಸಂಭವನೀಯತೆ ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ABC ಒಂದು ಲಂಬಕೋನ ತ್ರಿಭುಜ ಆಗಿದೆ. ಸೊ ತ್ರಿಭುಜ ABC ಅಂತಕ್ಕಂಥದ್ದು ಒಂದು ಲಂಬಕೋನ ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಕೋನ BAC = 90 ಡಿಗ್ರಿ ಇದೆ. ಕೋನ BAC 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ AD BCಗೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ BD = DC. ನಾವು ಏನನ್ನ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ BC² = 4AD² ಅಂತ ಸಾಧನೆಯನ್ನ ಮಾಡಬೇಕು. ಸೊ ಚಿತ್ರವನ್ನ ಕೊಟ್ಟಿದ್ದಾರೆ ಅವರು. ಸೊ ಚಿತ್ರ ಈ ರೀತಿ ತ್ರಿಭುಜ ಇದೆ. ಸೊ ಈ ತ್ರಿಭುಜದಲ್ಲಿ ಇದು 90 ಡಿಗ್ರಿ ಇದೆ.
90 ಡಿಗ್ರಿ ಇರ್ತಕ್ಕಂಥದ್ದು. ಸೊ ಇದು ಎ ಬಿ ಮತ್ತು ಸಿ ಇದೆ. ಎ ಡಿ ಅನ್ನು ಇಲ್ಲಿ ಲಂಬವಾಗಿ ಎಳೆದಿದ್ದಾರೆ. ಎ ಡಿ ಅಂತಕ್ಕಂಥದ್ದು ಲಂಬ ಆಗಿದೆ. ಆಲ್ಸೋ ಬಿ ಡಿ ಮತ್ತು ಡಿ ಸಿ, ಬಿ ಡಿ ಎಷ್ಟಿದೆಯೋ ಡಿ ಸಿನೂ ಕೂಡ ಅಷ್ಟೇ ಇದೆ, ಎರಡು ಸಮ ಇದೆ. ಈಗ ಕೋನ ಬಿ ಎಸ್ ಸಿ 90 ಡಿಗ್ರಿ. ಇಷ್ಟು ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. ಈಗ ನಾವು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಎ ಡಿ ಸ್ಕ್ವೇರ್ ಅಂತೇಳಿ ಸಾಧನೆಯನ್ನ ಮಾಡಬೇಕು. ಸೊ ಈಗ ನಾವು ಬಿ ಸಿ ಸ್ಕ್ವೇರ್ ನಮಗೆ ಬೇಕು ಅಂತಂದ್ರೆ ಪೈಥಾಗರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್, ಈ ಬಿ ಸಿ ಸ್ಕ್ವೇರ್ ಬೇಕು ಅಂತಂದ್ರೆ ನಮಗೆ ಇಲ್ಲಿ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅನ್ನು ನಾವು ಬರ್ಕೋಬೇಕಾಗ್ತದೆ. ಹಾಗಾಗಿ ಫಸ್ಟ್ ಏನ್ ಮಾಡೋಣ, ನಾವು ತ್ರಿಭುಜ ಎ ಬಿ ಡಿ ಪೈಥಾಗರಸ್ ಪ್ರಮೇಯವನ್ನ ಹಾಕ್ಬೇಕು. ಇನ್ನೊಂದು ತ್ರಿಭುಜ ಎ ಡಿ ಸಿ, ಇದಕ್ಕೂ ಸಹ ಪೈಥಾಗರಸ್ನ ನಾವು ಪ್ರಮೇಯವನ್ನ ಹಾಕ್ಬೇಕು. ಈಗ ತ್ರಿಭುಜ ಇದು ಸಹ ಲಂಬಕೋನ ತ್ರಿಭುಜ, ಇಲ್ಲಿಯೂ ಸಹ ಎರಡು ಸಹ ಲಂಬಕೋನ ಇದಾವೆ. ಲಂಬಕೋನ ತ್ರಿಭುಜ ಎ ಡಿ ಬಿ ಯಲ್ಲಿ ನೋಡ್ರಿ, ಎ ಡಿ ಬಿ ಯಲ್ಲಿ ಎ ಬಿ ಅಂತಕ್ಕಂಥದ್ದು ವಿಕರ್ಣ ಆಗಿದೆ. ಸೊ ದೇರ್ ಫೋರ್ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್. ಇದು ಸಮೀಕರಣ 1 ಅಂತ ಇರಲಿ. ಅದೇ ರೀತಿ ಲಂಬಕೋನ ತ್ರಿಭುಜ ಎ ಡಿ ಸಿ ಯಲ್ಲಿ, ಈ ಕಡೆ ತ್ರಿಭುಜ ಎ ಡಿ ಸಿ ಯಲ್ಲಿ ಇದು ವಿಕರ್ಣ ಎ ಸಿ ಅಂತಕ್ಕಂಥದ್ದು. ಹಾಗಾಗಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಪ್ಲಸ್ ಡಿ ಸಿ ಸ್ಕ್ವಯರ್ ಅಂತ ಬರುತ್ತೆ. ಎ ಡಿ ಸ್ಕ್ವಯರ್ ಪ್ಲಸ್ ಡಿ ಸಿ ಸ್ಕ್ವಯರ್ ಅಂತ ಬಂತು. ಸೊ ಈಗ ನಾವು ಏನ್ ಮಾಡಬೇಕು, ಈ ಸಮೀಕರಣ 1 ಇದನ್ನ ಸಮೀಕರಣ 2 ಅಂತ ಇಟ್ಕೊಳ್ಳೋಣ. 1 ಪ್ಲಸ್ 2 ಎರಡನ್ನೂ ಸಹ ಕೂಡಿಸೋಣ. ಎಡಭಾಗಕ್ಕೆ ಕೂಡಿಸ್ಕೊಳುತ್ತೆ. ಎ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್, ಇದು ಎಡಭಾಗ. ಇಲ್ಲಿ ಸಮೀಕರಣದಲ್ಲಿ ಇರ್ತಕ್ಕಂಥದ್ದು ಎ ಬಿ ಸ್ಕ್ವಯರ್ ಅನ್ನೋದು ಮತ್ತೆ ಎ ಸಿ ಸ್ಕ್ವಯರ್ ಅನ್ನೋದು ಎಡಭಾಗ, ಎರಡನ್ನು ಕೂಡಿಸಿದ್ದೇವೆ. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಬಲಭಾಗವನ್ನ ಬಲಭಾಗಕ್ಕೆ ಕೂಡಿಸ್ಬೇಕು ನಾವು. ಸೊ ಬಲಭಾಗ ಯಾವ್ದಿದೆ, ಎ ಡಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್, ಎ ಡಿ ಸ್ಕ್ವಯರ್ ಪ್ಲಸ್ ಡಿ ಸಿ ಸ್ಕ್ವಯರ್ ಇದೆ. ಅವೆರಡನ್ನು ನಾವೇನ್ ಮಾಡಬೇಕು, ಕೂಡಿಸ್ಬೇಕು. ಮೊದಲನೇ ಸಮೀಕರಣದ್ದು ಎ ಡಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಪ್ಲಸ್ ಇಲ್ಲಿ ಎ ಡಿ ಸ್ಕ್ವಯರ್ ಪ್ಲಸ್ ಡಿ ಸಿ ಸ್ಕ್ವಯರ್ ಆಯಿತು. ನೋಡ್ರಿ, ಎ ಡಿ ಸ್ಕ್ವಯರ್ ಇದಾವೆ, ಎರಡು ಅದಾವೆ, ಅದನ್ನ ಕೂಡಿಸಿದ್ರೆ 2 ಎ ಡಿ ಸ್ಕ್ವಯರ್ ಆಯಿತು. ಇಲ್ಲಿ ಬಿ ಡಿ ಸ್ಕ್ವಯರ್ ಇಲ್ಲಿ ಡಿ ಸಿ ಸ್ಕ್ವಯರ್ ಇದೆ. ಸೊ ಬಿ ಡಿ ಸ್ಕ್ವಯರ್ ಮತ್ತೆ ಡಿ ಸಿ ಸ್ಕ್ವಯರ್ ಅಲ್ಲಿ ಯಾವ್ದಾದ್ರು ಒಂದನ್ನ ನಾವು ಉಳಿಸ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಮಗೆ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಗೊತ್ತು. ಹಾಗಾಗಿ ಇದನ್ನ ಬಿ ಡಿ ಸ್ಕ್ವಯರ್ನ ಹಾಗೆ ಬರ್ಕೊಂಡು ಡಿ ಸಿ ಸ್ಕ್ವೇರ್ ಬದಲಿಗೆ ಡಿ ಸಿ ಬದಲಿಗೆ ಬಿ ಡಿ ಹಾಕಿದ್ರೆ ಇದು ಬಿ ಡಿ ಸ್ಕ್ವೇರ್ ಆಯಿತು. ಮತ್ತೆ ಇಲ್ಲೂ 2 ಬಿ ಡಿ ಸ್ಕ್ವೇರ್ ಬರ್ತದೆ. ಈಗ ನೋಡ್ರಿ, ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅನ್ನು ನಾವು ಈ ಕಡೆ ನೋಡಿದಾಗ ಇಲ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಅವಾಗ ಇದು ಬಿ ಸಿ ಸ್ಕ್ವೇರ್ ಬರ್ತದೆ. ಈಗ ಫಸ್ಟ್ ಇವೆರಡನ್ನ ಕೂಡಿಸ್ಕೊಂಡ್ಬಿಡೋಣ. 2 ಎ ಡಿ ಸ್ಕ್ವೇರ್ ಪ್ಲಸ್ 2 ಬಿ ಡಿ ಸ್ಕ್ವೇರ್ ಆಯಿತು. 2 ಎ ಡಿ ಸ್ಕ್ವೇರ್ ಪ್ಲಸ್ 2 ಬಿ ಡಿ ಸ್ಕ್ವೇರ್ ಆಯಿತು. ಸೊ ಈಗ ಇಲ್ಲಿ ನಮಗೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಬಂತು. ಈ ಪೈಥಾಗರಸ್ ನಿಯಮದ ಪ್ರಕಾರ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಕಡೆ ಬಿ ಸಿ ಸ್ಕ್ವೇರ್ ಬರ್ತದೆ. ಈಗ ಇಲ್ಲಿ ನಮಗೆ ಎ ಡಿ ಸ್ಕ್ವೇರ್ ಬೇಕು. ಆಕ್ಚುಲಿ ಪೈಥಾಗರಸ್ನ ಉಪಪ್ರಮೇಯದ ಪ್ರಕಾರ ಇಲ್ಲಿ ಎ ಡಿ ಅಂತಕ್ಕಂಥದ್ದು ಬಿ ಸಿಗೆ ಲಂಬ ಆಗಿರೋದ್ರಿಂದ, ಎ ಡಿ ಬಿ ಸಿಗೆ ಲಂಬ ಆಗಿರೋದ್ರಿಂದ ಎ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಡಿ ಸಿ ಅಂತ ಬರ್ತದೆ. ಸೊ ಇಲ್ಲಿ ಡಿ ಸಿ ಅಂದರೆ ಬಿ ಡಿಗೆ ಸಮ. ಹಾಗಾಗಿ ಇಲ್ಲಿ ಬಿ ಡಿ ಇಂಟು ಡಿ ಸಿ ಬದಲಿಗೆ ಮತ್ತೊಂದು ಸಲ ಬಿ ಡಿನೇ ಬರ್ಕೋಬೋದು. ಸೊ ಬಿ ಡಿ ಇಂಟು ಬಿ ಡಿ ಅಂದರೆ ಬಿ ಡಿ ಸ್ಕ್ವಯರ್ ಆಗುತ್ತೆ. ಅಂದರೆ ಎ ಡಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವಯರ್. ಇಲ್ಲಿ ನಾವು ಬಿ ಡಿ ಸ್ಕ್ವಯರ್ ಬದಲಿಗೆ ಎ ಡಿ ಸ್ಕ್ವಯರ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 2 ಎ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 2, ಇಲ್ಲಿ ಬಿ ಡಿ ಸ್ಕ್ವಯರ್ ಬದಲಿಗೆ ನಾವು ಎ ಡಿ ಸ್ಕ್ವಯರ್ನೇ ಹಾಕ್ತೀವಿ. ಸೊ ಆವಾಗ ಈ ಕಡೆ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 2 + 2 ಅಂದರೆ 4 ಎ ಡಿ ಸ್ಕ್ವಯರ್ ಆಯಿತು. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಸೊ ಇದನ್ನು ಸಾಧಿಸಿದೆ ಅಂತ ಬರೀತೀವಿ ಅಷ್ಟೆ.
ಸೊ ವಿದ್ಯಾರ್ಥಿಗಳೇ, ಇದು 2 ಅಂಕದ ಪ್ರಶ್ನೆಗಳು ಮುಗಿದ್ವು. ಇನ್ನು 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳು ಮತ್ತೆ 5 ಅಂಕದ ಪ್ರಶ್ನೆ ಏನಿದೆಯಲ್ಲ ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದರ ಭಾಗ 2ರ ವಿಡಿಯೋವನ್ನ ಸದ್ಯದಲ್ಲೇ ನಿಮಗೆ ಕಳಿಸ್ಕೊಡ್ಲಾಗ್ತದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ನಾವು 2ನೇ ಭಾಗದ ವಿಡಿಯೋವನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇದರ ಜೊತೆಗೆ ಈಗ ವಿಜ್ಞಾನದ ವಿಡಿಯೋವನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳು ಸಹ ಸದ್ಯದಲ್ಲೇ ಅಪ್ಲೋಡ್ ಆಗ್ತವೆ. ಹಾಗಾಗಿ ನಾವು ವಿಡಿಯೋವನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ನ ಆನ್ ಮಾಡ್ಕೊಂಡಿರಿ. ಈಗ ಸದ್ಯಕ್ಕೆ ಧನ್ಯವಾದಗಳು.